ಅನಿಸ್ತೆ. ಹಾ, ಇವತ್ತು ಈ ವಿಷಯವಾಗಿ ಮಾತಾಡ್ತೀನಿ. ವಿಜ್ಞಾನ ಮತ್ತು ಅಣಕು ವಿಜ್ಞಾನ. ವಿಜ್ಞಾನ ಅಂದರೆ ಏನು, ಅಣಕು ವಿಜ್ಞಾನ ಅಂದರೆ ಏನು, ಅದು ಎರಡಕ್ಕೂ ಇರೋ ವ್ಯತ್ಯಾಸ ಏನು, ಅದನ್ನು ಹೇಗೆ ನಾವು ಕಂಡುಹಿಡ್ಕೋಬಹುದು, ಆ ವಿಷಯವಾಗಿ ಮಾತಾಡ್ತೀನಿ. ವಿಜ್ಞಾನ ಅಂದರೆ ನಾವು ಈ ಪ್ರಪಂಚವನ್ನು ವೀಕ್ಷಣೆ ಮಾಡಿ ಹಾಕೊಂಡಿದ್ಯಾ ತಮ್ಮಯ್ಯ ಅವ್ರು ತುಂಬಾ ಚೆನ್ನಾಗಿದೆ, ಹಾಕೋ ನೀನ್ ಕಳ್ಸಿಲ್ಲ ಅದು ಹೊತ್ತು. ಎರಡನೇ ಚಿತ್ರ ಕಾಣಿಸ್ತಾ ಇದೆಯಾ? ವಿಜ್ಞಾನ ಮತ್ತು ಅಣಕು ವಿಜ್ಞಾನ, ವಿಜ್ಞಾನ ಅಣಕು ವಿಜ್ಞಾನ, ಎರಡು ಟೈಟಲ್ ಇದೆ. ಕಾಣಿಸ್ತಾ ಇದೆಯಾ ಅದು? ಕಾಣಿಸ್ತಿದೆ. ವಿಜ್ಞಾನದ ಉದ್ದೇಶ ಏನಪ್ಪಾ ಅಂದ್ರೆ, ಈ ನಮ್ಮ ಹೊರ ಬಾಹ್ಯ ವಿಶ್ವವನ್ನ, ಬಾಹ್ಯ ವಿಶ್ವದಲ್ಲಿ ನಮ್ಮ ದೇಹವೂ ಸೇರುತ್ತೆ, ಅದನ್ನು ವೀಕ್ಷಣೆ ಮಾಡಿಬಿಟ್ಟು, ವೀಕ್ಷಣೆ ಮಾಡೋದು ಅಷ್ಟೇ ಅಲ್ಲ, ಒಂದು ಹಸು ಕೂಡ ಪ್ರಪಂಚವನ್ನು ಬಹುಶಃ ವೀಕ್ಷಣೆ ಮಾಡುತ್ತೆ. ಅದನ್ನು ನಾವು ತಾರ್ಕಿಕ ಚಿಂತನೆಗಳಿಂದ ಈ ಭೌತಿಕ ಪ್ರಪಂಚದ ಬಗ್ಗೆ ನಾವು ನಮ್ಮ ಅರಿವು ಮೂಡಿಸೋದು. ಯಾವ ನಿಯಮದ ಪ್ರಕಾರ ಈ ಭೌತಿಕ ಪ್ರಪಂಚ ನಡೀತಾ ಇದೆ, ಯಾವ ನಿಯಮ ಈ ಭೌತಿಕ ಪ್ರಪಂಚಕ್ಕೆ ಅನ್ವಯಿಸುತ್ತೆ, ಇದನ್ನು ಅರಿಸೋದೇ ವಿಜ್ಞಾನ. ಅದರ ವಿರುದ್ಧವಾಗಿ ಅಣಕು ವಿಜ್ಞಾನ ಅಂದರೆ, ಯಾವುದೋ ಒಂದು ನೀವು ಯಾವುದೋ ಒಂದು ವಿಷಯವನ್ನು ಹರಡಬೇಕಾಗಿದೆ, ಆ ವಿಜ್ಞಾನದ ಸೋಗಿನಲ್ಲಿ ನೀವು ಹರಡೋದನ್ನು ಮಾಡ್ತೀರಿ. ಯಾತಕ್ಕೆ ಹೀಗೆ ಮಾಡ್ತಾರೆ ಅಂದರೆ, ವಿಜ್ಞಾನ ನಿಜವಾಗ್ಲೂ ಅದು ಎಂಥ ಅದ್ಭುತವಾದ ಸಾಧನೆಗಳನ್ನು ಮಾಡಿದೆ ಅಂದರೆ, ಇವತ್ತಿನ ದಿವಸ ಇವಾಗ ಅಮೇರಿಕಾದಲ್ಲಿ ಓಪನ್ ಮಾಡಿದ ಒಂದು ಮೀಟಿಂಗು, ಅದರಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ಹೀಗೆ ಒಬ್ಬರು ಲಿಂಗದಲ್ಲಿಯಿಂದ, ಒಬ್ಬರು ಹೊಸಳ್ಳಿಯಿಂದ, ಒಬ್ಬರು ಅಮೇರಿಕಾದಿಂದ, ಒಬ್ಬರು ಬೆಂಗಳೂರಿಂದ, ಎಲ್ಲರೂ ಸೇರಿಬಿಟ್ಟು ಈ ಥರ ಮಾತಾಡೋದು ಅಂದರೆ, ಈ ಅಶರೀರವಾಣಿ ಅಂತ ನಮ್ಮ ಪುರಾಣಗಳಲ್ಲಿ ಬರುತ್ತಲ್ಲ, ಅದಕ್ಕಿಂತ ಹೆಚ್ಚಿನ ಆಶ್ಚರ್ಯಕರವಾದ ವಿಷಯ ಇದು. ಈ ಪ್ರಪಂಚದಲ್ಲಿ ಯಾವುದೇ ವಿಮಾನ ಎಲ್ಲೇ ಹೋಗ್ತಾ ಇರಲಿ, ನೀವು ನಿಮ್ಮ ಮೊಬೈಲ್ ಉಪಯೋಗಿಸ್ಕೊಂಡ್ಬಿಟ್ಟು ಆ ವಿಮಾನ ಎಲ್ಲಿ ಈ ಕ್ಷಣದಲ್ಲಿ ಎಲ್ಲಿ ಹಾರ್ತಾ ಇದೆ ಅನ್ನೋದನ್ನು ತಿಳ್ಕೋಬಹುದು. ಈ ಬೆಂಗಳೂರಲ್ಲಿ ನೀವು ಇವಾಗ ಯಾರನ್ನೂ ನೀವು ನಿಮ್ಮ ಮನೆ ಎಲ್ಲಿದೆ, ಹೆಂಗೆ ಬರಬೇಕು ಕೇಳಬೇಕಾಗಿಲ್ಲ. ಅವ್ರ ಅಡ್ರೆಸ್ ಇಟ್ಕೊಂಡ್ಬಿಟ್ರೆ, ಆ ಅಡ್ರೆಸ್ಸನ್ನು ಮೊಬೈಲಲ್ಲಿ ಹಾಕಿಬಿಟ್ರೆ ಅವ್ರ ಮನೆಗೆ ಹೋಗೋ ದಾರಿಯನ್ನು ನಮಗೆ ಇಂಟರ್ನೆಟ್ ತೋರಿಸುತ್ತೆ, ಅಂತರ್ಜಾಲ ನಮಗೆ ಅದನ್ನು ತೋರಿಸುತ್ತೆ. ಹೀಗಾಗಿ ವಿಜ್ಞಾನದ ಸಾಧನೆಗಳು ನಿಜವಾಗ್ಲೂ ಅದ್ಭುತ ಅನ್ನೋದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಅದೆಲ್ಲೂ ನಮ್ಮೆಲ್ಲರ ಅನುಭವಕ್ಕೆ ಬಂದಿರೋ ವಿಷಯ. ಹೀಗಾಗಿ ವಿಜ್ಞಾನಕ್ಕೆ ಮನ್ನಣೆ ಸಿಕ್ಕಿದೆ. ಆ ಮನ್ನಣೆ ನಮಗೂ ಬೇಕು ಅನ್ನೋ ಜಾಣರು ಆ ವಿಜ್ಞಾನದ ಸೋಗಿನಲ್ಲಿ ತಮ್ಮ ವಿಚಾರವನ್ನು, ತಮ್ಮದೇ ವಿಚಾರವನ್ನು ಪ್ರಚಾರ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಹೀಗಾಗಿ ಸಾಮಾಜಿಕ ವಿಜ್ಞಾನ ಅಂತ ಕರೀತಾರೆ. ಸಮಾಜವಾದ ಅನ್ನೋದನ್ನು ಬಿಟ್ಟು ಸಾಮಾಜಿಕ ವಿಜ್ಞಾನ ಅಂತ ಕರೆಯೋದು. ಆ ಥರ ವಿಜ್ಞಾನವನ್ನು ಸೇರಿಸ್ಕೊಂಡ್ರೆ ತಮಗೂ ಒಂದು ಒಳ್ಳೆ ಜುಟ್ಟಿಗೆ ಮಲ್ಲಿಗೆ ಬರುತ್ತೆ ಅಂತ ಅನ್ನುವಂಥ ಒಂದು ಸ್ವಭಾವ ಇದೆ. ಸಾಧಾರಣವಾಗಿ ಅಣಕು ವಿಜ್ಞಾನದ ಜನಗಳು ಮತಾಭಿಮಾನ ಅಥವಾ ಅವರ ಸಂಸ್ಕೃತಿ ಬಗ್ಗೆ ತುಂಬ ದುರಭಿಮಾನ ಇರೋದು, ಅಥವಾ ಆರ್ಥಿಕ ಲಾಭಕ್ಕಾಗಿ. ಹೀಗಾಗಿ ಅವರು ಈ ಸೈಂಟಿಫಿಕ್ ಲ್ಯಾಂಗ್ವೇಜ್, ವೈಜ್ಞಾನಿಕ ಭಾಷೆಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ತಮ್ಮದೇ ಆದ ಮತವನ್ನು ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇದು ಎರಡಕ್ಕೂ ಹೇಗೆ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕು, ಇದನ್ನು ನಾವು ಮುಂದೆ ಹೋಗ್ತಾ ನೋಡೋಣ. ಮುಂದಿನ ಚಿತ್ರವೂ ಕಾಣಿಸ್ತಾ ಇದೆ ನಂಬ್ತೀನಿ. ವಿಜ್ಞಾನ ಇದು ಅಲ್ಲ ಅಂತ, ಯಾವುದು ವಿಜ್ಞಾನ ಅಲ್ಲ, ನೇತಿ ಅಂತೀವಲ್ಲ ಆ ರೀತಿ ವಿಜ್ಞಾನಿಗಳ ಇದು ಯಾವುದು ವಿಜ್ಞಾನ ಅಲ್ಲ ಅಂತ ಸುಮ್ಮನೆ ವಿಷಯನ ಸಂಗ್ರಹ ಮಾಡಿದರೆ, ಅವನಿಗೆ ಇಷ್ಟು ಮಾರ್ಕ್ಸ್ ಬಂತು, ಇವನಿಗೆ ಅಷ್ಟು ಮಾರ್ಕ್ಸ್ ಬಂತು, ಅವ್ರ ಮನೆ ಒಳಗೆ ಇಷ್ಟು ಜನ ಇದ್ದಾರೆ, ಇವ್ರ ಮನೆ ಒಳಗೆ ಇಷ್ಟು ಜನ ಇದ್ದಾರೆ, ಈ ಥರ ವಿಷಯಗಳನ್ನು ಸಂಗ್ರಹ ಮಾಡಿದರೆ ಅದು ವಿಜ್ಞಾನ ಆಗೋದಿಲ್ಲ. ಸತ್ಯ ಶೋಧ ಅನ್ನೋದನ್ನು ಕೂಡ ವಿಜ್ಞಾನ ಅಂತ ಕರೆಯೋಕ್ಕಾಗಲ್ಲ. ಯಾಕೆಂದರೆ ವಿಜ್ಞಾನದಲ್ಲಿ ಅಂತಿಮ ಸತ್ಯ ಅನ್ನೋದು ಇಲ್ಲವೇ ಇಲ್ಲ. ಇವತ್ತಿನ ದಿವಸ ನಾವು ಸತ್ಯ ಅಂತ ಏನಂತ ತಿಳ್ಕೊಂಡಿದ್ದೀವಿ, ನಾಳೆ ದಿವಸ ಆ ಸತ್ಯ ಬದಲಾಗ್ಬೋದು. ಸತ್ಯ ಬದಲಾಗುತ್ತೆ, ಸತ್ಯ ಯಾವತ್ತೂ ಇರುತ್ತೆ ಅನ್ನೋದಾದರೆ, ನಾವು ವಿಜ್ಞಾನದಲ್ಲಿ ಸತ್ಯವನ್ನು ಶೋಧ ಮಾಡ್ತಾನೆ ಇಲ್ಲ. ನಾವು ಶೋಧ ಮಾಡ್ತಾ ಇರೋದು ಪ್ರಪಂಚ ನಡೀತಾ ಇರೋ ಬಗ್ಗೆ ಒಂದು ಪರಿಕಲ್ಪನೆ ನಾವು ಸೃಷ್ಟಿ ಮಾಡ್ತೀವಿ. ಆ ಪರಿಕಲ್ಪನೆಗೆ ಇವತ್ತಿನ ದಿವಸ ಬೆಲೆ ಇದೆ. ನಾಳೆ ದಿವಸ ಅದಕ್ಕೆ ವಿರೋಧವಾದ ಯಾವುದಾದ್ರೂ ಒಂದು ಸಂಗತಿ ಕಂಡು ಬಂದರೆ ಆ ಪರಿಕಲ್ಪನೆಯನ್ನು ಬಿಟ್ಬಿಟ್ಟು ಬೇರೆ ಪರಿಕಲ್ಪನೆಯನ್ನು ನಾವು ಮಾಡಬೇಕಾಗತ್ತೆ. ಇದಕ್ಕೆ ಉದಾಹರಣೆಯನ್ನು ಆದಮೇಲೆ ಕೊಡ್ತೀನಿ.
ಯಾವ ರೀತಿ ವಿಜ್ಞಾನ ಬದಲಾಗ್ತಾ ಬಂದಿದೆ ಅಂತ. ಅಂತೂ ಮುಂದೆ ವಿಜ್ಞಾನ ಬದಲಾಗೇ ಆಗುತ್ತೆ. ಇವತ್ತಿನ ದಿವಸ ಇರೋ ವಿಜ್ಞಾನ ಈ ರೀತಿ ಇದೆ, ನಾಳೆ ದಿವಸ ವಿಜ್ಞಾನ ಬೇರೆ ಥರ ಆಗ್ಬೋದು. ಆ ಬದಲಾವಣೆಗೆ ಯಾವತ್ತೂ ಸಿದ್ಧವಾಗಿರೋದು ವಿಜ್ಞಾನದ ಒಂದು ವಿಶೇಷ. ತಾಂತ್ರಿಕ ಪ್ರಗತಿ ಕೂಡ ವಿಜ್ಞಾನ ಅಲ್ಲ. ಇವಾಗ ತಾನೇ ಹೇಳಿದ್ನಲ್ಲ, ತಾಂತ್ರಿಕ ಪ್ರಗತಿ. ಈಗ ಬೇರೆ ಬೇರೆ ಊರುಗಳಲ್ಲಿ 10,000 ಮೈಲಿ ದೂರದಲ್ಲಿರೋ ನಾವೆಲ್ಲ ಸೇರಿಬಿಟ್ಟು ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಅನ್ನೋಂಥ ಒಂದು ಮ್ಯಾಜಿಕ್ ಇದೆಯಲ್ಲ, ಆ ಮ್ಯಾಜಿಕ್ಕೇ ವಿಜ್ಞಾನ ಆಗೋದಿಲ್ಲ. ಆ ಮ್ಯಾಜಿಕ್ ಹಿಂದಿರೋ ತತ್ವ ಏನು, ಆ ತತ್ವ ಮಾತ್ರ ವಿಜ್ಞಾನ ಆಗುತ್ತೆ. ಈ ತಾಂತ್ರಿಕತೆ ಹೇಗೆ ಸಾಧ್ಯ ಆಗುತ್ತೆ ಅಂತ, ಯಾವ ತತ್ವದ ಮೇಲೆ ಈ ತಾಂತ್ರಿಕತೆ ಸಾಧ್ಯ ಆಗುತ್ತೆ, ಅದು ಮಾತ್ರ ವಿಜ್ಞಾನ ಆಗುತ್ತೆ ಹೊರತು ತಾಂತ್ರಿಕತೆನೇ ವಿಜ್ಞಾನ ಆಗೋದಿಲ್ಲ. ಹಾಗೆ ಅದಕ್ಕೆ ಪೂರಕವಾಗಿ ಉಪಯುಕ್ತ ಸಲಕರಣೆಗಳು, ಕಾರ್ ಆಗಲಿ, ಬಸ್ ಆಗಲಿ, ವಿಮಾನ ಆಗಲಿ, ಯಾವುದೇ ಒಂದು ಸಲಕರಣೆ ಇರುತ್ತೆ, ಅಥವಾ ಗಡಿಯಾರ, ಕೈ ಕಟ್ಕೊಳ್ಳೋ ಗಡಿಯಾರ ಆಗಲಿ, ಇಂಥ ಸಲಕರಣೆಗಳು ವಿಜ್ಞಾನ ಆಗೋದಿಲ್ಲ. ಆ ಸಲಕರಣೆಗಳು ಕೆಲಸ ಮಾಡುವ ಭೌತಿಕ ನಿಯಮ ಇದೆಯಲ್ಲ, ಅದು ಮಾತ್ರ ವಿಜ್ಞಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾದರೆ ವಿಜ್ಞಾನ ಅಂದರೆ ಏನು ಅಂದರೆ, ನಾವು ಪ್ರಪಂಚವನ್ನು ಗಮನಿಸಿಬಿಟ್ಟು ಅಲ್ಲಿ ನಡೆಯುವ ವಿದ್ಯಮಾನಗಳು ಯಾವ ಏನೇನು ನಡೆಯುತ್ತೆ ಅಂತ. ಉದಾಹರಣೆಗೆ, ಬೆಟ್ಟದ ಮೇಲಿಂದ ನೀರು ಹರಿದ್ಬಿಟ್ಟು ಕೆಳಕ್ಕೆ ಬಂದು ಸಮುದ್ರವನ್ನು ಸೇರುತ್ತೆ. ವಿಜ್ಞಾನ. ಹಾ, ಹೇಳಿ, ಪ್ರಶ್ನೆ ಕೇಳಿದ್ರಾ? ಇಲ್ಲ ಸಾರಿ. ಹಾ, ನಾವು ಪ್ರಪಂಚವನ್ನು ಗಮನಿಸ್ಬಿಟ್ಟು ಅಲ್ಲಿ ನಡೆಯುವ ವಿದ್ಯಮಾನಗಳ ಪಟ್ಟಿ ಮಾಡ್ತೀವಿ. ಆ ಪಟ್ಟಿಗಳನ್ನು ವಿಂಗಡಿಸ್ತೀವಿ. ವಿಂಗಡಿಸೋದಕ್ಕೂ ಒಂದು ಮಾರ್ಗ ಇರಬೇಕು. ಯಾವ ರೀತಿ ವಿಂಗಡಿಸ್ತೀವಿ ಅಂತ ಅದು ನಮಗೆ ಹೆಚ್ಚು ಅರ್ಥವತ್ತಾಗಿ ಕಾಣಬೇಕು. ಆ ರೀತಿ ವಿಂಗಡಿಸ್ತೀವಿ. ಅಂತ ವಿಂಗಡಿಸಿದ ವಿದ್ಯಮಾನಗಳಿಗೆ ಅನ್ವಯಿಸುವಂಥ ನಿಯಮಗಳು ಯಾವುದಾದ್ರೂ ಇದೆಯೇ ಅಂತ ಹುಡುಕ್ತೀವಿ. ಇವಾಗ ಉದಾಹರಣೆಗೆ, ನ್ಯೂಟನ್ ಮಹಾಶಯ ತೊಟ್ಟು ಕಳಿಸಿದ ಮಾವಿನ ಹಣ್ಣು ಕೆಳಗೆ ಬೀಳೋದನ್ನು ಗಮನಿಸ್ತಿದ್ದ ಅಂತ ಇಟ್ಕೊಳ್ಳೋಣ. ಯಾತಕ್ಕೆ ಅದು ಭೂಮಿಗೆ ಬಿತ್ತು? ಭೂಮಿಯಿಂದ ಮೇಲಕ್ಕೆ ಹಾರಿಯಾಕೆ ಹೋಗಲಿಲ್ಲ? ಯಾವುದಾದ್ರೂ ಒಂದು ಭಾರವಾದ ವಸ್ತು ಸಹಜವಾಗಿ ಭೂಮಿಗೆ ಯಾಕೆ ಬರುತ್ತೆ ಅಂತ. ಅದಕ್ಕೆ ಅದು ಒಂದು ವಿದ್ಯಮಾನ ಆಯಿತು. ಇನ್ನೊಂದು, ಚಂದ್ರ ಭೂಮಿ ಸುತ್ತಲೂ ಸುತ್ತಾನೆ. ಯಾತಕ್ಕೋಸ್ಕರ ಚಂದ್ರ ಭೂಮಿ ಸುತ್ತಲೂ ಸುತ್ತಾ ಇದ್ದಾನೆ? ಹಾಗೆ ಈ ಧೂಮಕೇತುಗಳು ದೂರದಿಂದ ಬಂದ್ಬಿಟ್ಟು ಸೂರ್ಯನ ಹತ್ರ ಬಂದು ಮತ್ತೆ ದೂರ ಹೊರಟೋಗುತ್ತೆ. ಯಾತಕ್ಕೆ ಹಾಗೆ ಮಾಡುತ್ತೆ ಅವು? ಈ ಎಲ್ಲ ವಿಷಯಗಳನ್ನು ಪಟ್ಟಿ ಮಾಡಿದರೆ ಅವು ಎಲ್ಲ ವಿಷಯಗಳಿಗೂ ಮೂಲಭೂತವಾದ ಒಂದು ನಿಯಮ ಇದೆ. ಆ ನಿಯಮದ ಅನ್ವಯ ಆ ಎಲ್ಲ ಘಟನೆಗಳು ನಡೆಯುತ್ತೆ. ಆ ನಿಯಮಕ್ಕೆ ಗುರುತ್ವಾಕರ್ಷಣ ನಿಯಮ ಅಂತ ನ್ಯೂಟನ್ ಮಹಾಶಯ ಕರೆದ. ಗುರುತ್ವಾಕರ್ಷಣ ನಿಯಮದ ಪ್ರಕಾರ ಯಾವುದೇ ಒಂದು ವಸ್ತು, ಅಂದರೆ ಯಾವ ತೂಕ ಇರುವಂಥ ಯಾವುದೇ ವಸ್ತು, ತೂಕ ಅನ್ನೋದಕ್ಕಿಂತ ದ್ರವ್ಯರಾಶಿ ಅನ್ನೋದು ಇನ್ನೂ ಸೂಕ್ತವಾದ ಪದ. ಆ ದ್ರವ್ಯರಾಶಿ ಇರುವಂಥ ದ್ರವ್ಯ ಇರೋದು, ಯಾವುದೇ ಒಂದು ದ್ರವ್ಯ ಇದ್ದರೂ ಅದು ಇನ್ನೊಂದು ದ್ರವ್ಯವನ್ನು ಆಕರ್ಷಿಸುತ್ತೆ. ಈ ಆಕರ್ಷಣೆ ಎಷ್ಟು ದುರ್ಬಲವಾಗಿದೆ ಅಂದರೆ, ಇವಾಗ ನಾವು ಒಂದು ಬೆಟ್ಟದ ಹತ್ರ ನಿಂತರೆ ಆ ಬೆಟ್ಟ ನಮ್ಮನ್ನು ಆಕರ್ಷಣೆ ಮಾಡ್ತಾ ಇರುತ್ತೆ. ಆದರೆ ಅದು ಎಷ್ಟು ದುರ್ಬಲವಾದ ಆಕರ್ಷಣೆ ಅಂದರೆ, ಆ ಆಕರ್ಷಣೆ ನಮ್ಮ ಗಮನಕ್ಕೆ ಬರೋದಿಲ್ಲ. ಅದೇ ಭೂಮಿ ಅಂತ ದೊಡ್ಡ ಕಾಯ ಇದ್ದರೆ ಅದರ ಆಕರ್ಷಣೆ ನಮ್ಮ ತೂಕ ಆಗಿರುತ್ತೆ. ನಮ್ಮ ತೂಕ ಅನ್ನೋದು ಭೂಮಿ ನಮ್ಮನ್ನು ಎಷ್ಟು ಆಕರ್ಷಿಸ್ತಾ ಇದೆ ಅನ್ನೋದ್ರ ಅಳತೆನೇ ನಮ್ಮ ತೂಕ. ಹೀಗಾಗಿ ಇವಾಗ ಚಂದ್ರನ ದ್ರವ್ಯ, ಚಂದ್ರನಲ್ಲಿರೋ ದ್ರವ್ಯ ಭೂಮಿ ದ್ರವ್ಯಕ್ಕಿಂತಲೂ ಬಹಳ ಕಡಿಮೆ. ಹೀಗಾಗಿ ನಾವು ಚಂದ್ರನ ಮೇಲೆ ಹೋದರೆ ನಮ್ಮ ತೂಕ, ಇವಾಗ ನಮ್ಮ 60 kg ಇದ್ದರೆ, ಭೂಮಿ ಮೇಲೆ 60 kg ಇದ್ದರೆ, ಚಂದ್ರನ ಮೇಲೆ ಬರೀ 10 kg ಇರ್ತೀವಿ ನಾವು. ಯಾಕೆ ಅಂದರೆ ಅದರಲ್ಲಿ ದ್ರವ್ಯ ಕಡಿಮೆ. ಹೀಗಾಗಿ ಅದು ನಮ್ಮನ್ನು ಸೆಳೆಯೋ ಬಲವೂ ಕೂಡ ಕಡಿಮೆ. ಅಂದರೆ ಗುರುತ್ವಾಕರ್ಷಣ ನಿಯಮನ ಉಪಯೋಗಿಸ್ಕೊಂಡು ನಾವು ಅನೇಕ ವಿಷಯಗಳನ್ನು ವಿವರಿಸಬಹುದು. ಹೀಗಾಗಿ ಗುರುತ್ವಾಕರ್ಷಣ ನಿಯಮಕ್ಕೆ ಒಂದು ಬೆಲೆ ಬಂದಿದೆ. ಎಲ್ಲಿವರೆಗೂ ಈ ಬೆಲೆ ಇರುತ್ತೆ? ಯಾವುದಾದ್ರೂ 2 ದ್ರವ್ಯಗಳನ್ನು ಹುಡುಕಿ ಆ ದ್ರವ್ಯಗಳು ಪರಸ್ಪರ ಸೆಳೆಕೊಳ್ಳದೆ ಪರಸ್ಪರ ದೂಡ್ತಾ ಇದೆ ಅಂತ, ಅಟ್ರಾಕ್ಷನ್ ಬದಲು ರಿಪಲ್ಷನ್ ಇದ್ದರೆ ಅವಾಗ ಈ ನಿಯಮ ಮುರಿದು ಬೀಳುತ್ತೆ. ಎಲ್ಲಿವರೆಗೂ ಅದನ್ನು ನಾವು ಅಂಥ ವಿಷಯವನ್ನು ಕಂಡಿಲ್ವೋ ಅಲ್ಲಿವರೆಗೂ ಗುರುತ್ವಾಕರ್ಷಣ ನಿಯಮದ ಮೇಲೆ ನಮಗೆ ನಂಬಿಕೆ ಇರುತ್ತೆ. ಅಂದರೆ ವಿಜ್ಞಾನದ ನಿಯಮಗಳು ಎಲ್ಲಿಯವರೆಗೆ ಅದಕ್ಕೆ ವಿರೋಧವಾದ ಒಂದು ಪರಿಣಾಮವನ್ನು ನಾವು ವೀಕ್ಷಿಸಿಲ್ವೋ
ಅಲ್ಲಿವರೆಗೂ ಅವುಗಳು ನಿಜ ಅಂತ ನಂಬ್ಕೋತೀವಿ. ಅದು ಅಂತ ಯಾವುದಾದ್ರೂ ಒಂದು ವಿಷಯ ಅದನ್ನು ಮೀರುವಂಥ ಒಂದು ವಿಷಯ ಕಂಡು ಬಂದರೆ ಅವಾಗ ಆ ನಿಯಮವನ್ನು ಬಿಡಬೇಕಾಗತ್ತೆ. ವಿಜ್ಞಾನದ ಪ್ರಗತಿಗೆ ಇದೇ ಬಹಳ ಮುಖ್ಯ ಕಾರಣ. ಮೊದಲನೇದಾಗಿ ವಿಜ್ಞಾನದ ಪರಿಕಲ್ಪನೆ ಅಂತ ಕರಿತೀವಿ, ಥಿಯರಿ ಅಂತ ಕರಿಬೋದು, ಸಿದ್ಧಾಂತ ಅಂತ ಕರಿಬೋದು. ವಿಜ್ಞಾನದ ಸಿದ್ಧಾಂತ, ಪರಿಕಲ್ಪನೆ ಅಂದರೆ ಸಿದ್ಧಾಂತ ಅಂತಲೂ ಇಟ್ಕೋಬಹುದು. ವಿಜ್ಞಾನದ ಸಿದ್ಧಾಂತಗಳನ್ನು ಸಾರ್ವಜನಿಕ ಪರೀಕ್ಷೆಗೆ ಒಪ್ಪಿಸ್ತಾರೆ. ಅಂದರೆ ಒಬ್ಬ ವಿಜ್ಞಾನಿ ಯಾವುದಾದ್ರೂ ಒಂದನ್ನು ಏನೋ ಒಂದು ವಿಷಯವನ್ನು ಕಂಡುಹಿಡಿದು ಅದನ್ನು ಪ್ರಕಟಿಸಿದರೆ ಅದನ್ನು ಎಲ್ಲರೂ ಪರೀಕ್ಷೆ ಮಾಡ್ಬೋದು. ಪರೀಕ್ಷೆ ಮಾಡೋ ಹಕ್ಕು ಎಲ್ರಿಗೂ ಇದೆ. ಆ ಪರೀಕ್ಷೆಯ ಒಳಗೆ ಅದೇ ಥರ ಆ ಅಂಶಕ್ಕೆ ಪೂರಕವಾದ ಅಂಶ ಕಂಡು ಬಂದರೆ ಆ ಪರಿಕಲ್ಪನೆಗೆ ಅವರು ಹೇಳಿರೋ ಥಿಯರಿಗೆ ಬೆಲೆ ಬರುತ್ತೆ. ಅದಕ್ಕೆ ವಿರುದ್ಧವಾದ ಫಲಿತಾಂಶ ಬಂದರೆ ಆವಾಗ ಆ ಥಿಯರಿ ಬಿದ್ದೋಗ್ಬಿಡುತ್ತೆ. ಹೀಗಾಗಿ ಪ್ರಾಯೋಗಿಕ ಫಲಿತಾಂಶಗಳು ಒಪ್ಪಿತ ಭೌತಿಕ ನಿಯಮಗಳಿಗೆ ತಾಳೆ ಬರದಿದ್ದರೆ ಒಪ್ಪಿತ ಭೌತಿಕ ನಿಯಮಗಳನ್ನು ಕೈ ಬಿಡೋದಕ್ಕೆ ವಿಜ್ಞಾನಿಗಳು ಯಾವಾಗಲೂ ತಯಾರಿರ್ತಾರೆ. ಅಂದರೆ ವಿಜ್ಞಾನದಲ್ಲಿ ಅಂತಿಮ ಸತ್ಯ ಅನ್ನೋದು ಇಲ್ಲವೇ ಇಲ್ಲ. ಇಲ್ಲಿವರೆಗೂ ಇರೋ ವಿಷಯ ನಮಗೆ ತಿಳಿದಿರೋ ಮಟ್ಟಿಗೆ ಇದು ಸತ್ಯ ಅಂತ. ಇವಾಗ ಗುರುತ್ವಾಕರ್ಷಣ ನಿಯಮನೇ ತಗೊಳ್ಳೋಣ, ಅದು ಸತ್ಯ ಅಂತ ನಮಗೆ ಇಲ್ಲಿವರೆಗೂ ನಮ್ಮ ಯಾವ ಪ್ರಯೋಗದಲ್ಲೂ ಅದಕ್ಕೆ ವಿರುದ್ಧವಾದ ಒಂದು ಪರಿಣಾಮ ಕಂಡು ಬಂದಿಲ್ಲ. ಹೀಗಾಗಿ ಗುರುತ್ವಾಕರ್ಷಣ ನಿಯಮದಲ್ಲಿ ನಮ್ಮ ನಂಬಿಕೆ ಹೆಚ್ಚಾಗ್ತಾ ಬಂದಿದೆ. ನ್ಯೂಟನ್ ಕಾಲದಿಂದಲೂ ನಮ್ಮ ನಂಬಿಕೆ ಹೆಚ್ಚಾಗ್ತಾನೆ ಬಂದಿದೆ. ಆದರೂ ಅದು ಅಂತಿಮ ಸತ್ಯ ಅಂತ ಹೇಳೋಕೆ ಬರೋದಿಲ್ಲ. ಇವತ್ತಿನ ದಿವಸ ಅದಕ್ಕೆ ವಿರುದ್ಧವಾದ ಯಾವುದಾದ್ರೂ ಒಂದು ಘಟನೆ ಪ್ರಪಂಚದಲ್ಲಿ ಕಂಡು ಬಂದರೆ ಆವಾಗ ಆ ನಿಯಮವನ್ನು ಕೈ ಬಿಡೋಕೆ ಕೂಡ ನಾವು ತಯಾರಾಗಿರಬೇಕು. ಹೀಗಾಗಿ ವಿಜ್ಞಾನದಲ್ಲಿ ಇದಮಿತ್ತಮ್ ಅಂತ, ಇದೇ ಪೂರ್ಣ ಸತ್ಯ ಅನ್ನುವಂಥ ಯಾವ ವಿಷಯವೂ ಇರೋದಿಲ್ಲ. ಈ ಕಾರಣದಿಂದಾಗಿ ಕಾಲ ಸರಿದಂತೆ ವಿಜ್ಞಾನದಲ್ಲಿ ನಮ್ಮ ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆ ಅಂದರೆ ಯಾವ ವಿರೋಧ ಬಂದರೂ ವಿಜ್ಞಾನ ತನ್ನನ್ನೇ ತಾನು ಬದಲಿಸ್ಕೊಂಡ್ಬಿಡುತ್ತೆ. ಹೀಗಾಗಿ ವೈಜ್ಞಾನಿಕ ನಿಯಮಗಳಲ್ಲಿ ನಮ್ಮ ನಂಬಿಕೆ ಹೆಚ್ಚಾಗ್ತಾ ಬರುತ್ತೆ. ಅದರ ವಿರುದ್ಧವಾಗಿ ಅಣಕು ವಿಜ್ಞಾನ ಅಂದರೆ ಏನು? ಅಣಕು ವಿಜ್ಞಾನಿಗಳು ಹೇಳೋ ವಿಷಯ ವಿಜ್ಞಾನಕ್ಕೆ ಹೊಂದ್ಕೊಳ್ಳದೆ ಇದ್ದರೂ ವೈಜ್ಞಾನಿಕ ಭಾಷೆ ಬಳಸ್ಕೊಂಡು ತಮ್ಮದೇ ಉದ್ದೇಶಕ್ಕಾಗಿ ವಾದ ಮಾಡ್ತಾರೆ. ಆ ಉದ್ದೇಶವನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಯಾವುದೋ ಒಂದು ವೀಕ್ಷಣೆಯ ಆಧಾರ ತೋರಿಸೋ ಪ್ರಯತ್ನ ಮಾಡ್ತಾರೆ. ಆ ವೀಕ್ಷಣೆಯ ಆಧಾರ ತೋರಿಸೋ ಪ್ರಯತ್ನ ಮಾಡೋದ್ರ ಬಗ್ಗೆ ಉದಾಹರಣೆಯನ್ನು ಮುಂದೆ ಹೇಳ್ತೀನಿ ನಾನು. ಅವರಲ್ಲಿರೋ ಥಿಯರಿ ಸಿದ್ಧಾಂತಗಳಿದೆಯಲ್ಲ, ಈ ಅಣಕು ವಿಜ್ಞಾನದ ಸಿದ್ಧಾಂತಗಳು, ಕೆಲವು ಅದನ್ನು ಪರೀಕ್ಷಿಸೋದಕ್ಕೆ ಬರೋದಿಲ್ಲ. ವಿಜ್ಞಾನದಲ್ಲಿರೋ ಪರಿಕಲ್ಪನೆಗಳನ್ನು ಪರೀಕ್ಷಿಸೋದಕ್ಕೆ ಬರುತ್ತೆ. ಅಂದರೆ ಇವಾಗ ನ್ಯೂಟನ್ನ ಗುರುತ್ವಾಕರ್ಷಣ ನಿಯಮನೇ ತಗೊಂಡ್ರೆ ಅದು ಸರಿನೋ ತಪ್ಪು ಅಂತ ಪರೀಕ್ಷೆ ಮಾಡೋದಕ್ಕೆ ನಮಗೆ ಸಾಧ್ಯ ಉಂಟು. ಆ ಥರ ಸಾಧ್ಯವೇ ಇಲ್ಲದೆ ಇರುವಂಥ ಒಂದು ಪರಿಕಲ್ಪನೆ ಮಾಡಿದರೆ ಅದನ್ನೇ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲದೆ ಇರೋದ್ರಿಂದ ಅದು ತಪ್ಪು ತೋರಿಸೋದಕ್ಕೂ ಸಾಧ್ಯ ಇಲ್ಲ. ಆದಮೇಲೆ ಯಾರೋ ಕಂಡಿದ್ದಾರೆ ಅನ್ನೋ ಒಂದು ವಾದ, ಯಾರೋ ಕಂಡಿದ್ದಾರೆ ಅನ್ನೋ ವಾದಕ್ಕೂ ಉದಾಹರಣೆ ಮುಂದೆ ಬರುತ್ತೆ. ಯಾರೋ ಕಂಡಿದ್ದಾರೆ ಅನ್ನೋ ಒಂದು ವಾದ, ಯಾರೋ ಕಂಡಿದ್ರೆ ಸಾಲದು, ನಾನೂ ಕಾಣೋದಕ್ಕೆ ಸಾಧ್ಯವಾಗಬೇಕು, ನೀವು ಕಾಣೋದಕ್ಕೆ ಸಾಧ್ಯವಾಗಬೇಕು, ಅವಾಗ ತಾನೇ ವಿಜ್ಞಾನದ ಪರದಿ ಒಳಗೆ ಅದು ಬರುತ್ತೆ. ಯಾರೋ ಕಂಡಿದ್ದ ಮಾತ್ರಕ್ಕೆ ಅದು ವಿಜ್ಞಾನ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅವರಲ್ಲಿ ಸಾಧಾರಣವಾಗಿ ಒಂದು ಗುಪ್ತ ಉದ್ದೇಶ ಇದ್ದೇ ಇರುತ್ತೆ. ಈ ಅಣಕು ವಿಜ್ಞಾನಿಗಳಲ್ಲಿ ಗುಪ್ತ ಉದ್ದೇಶ ಇದ್ದೇ ಇರುತ್ತೆ. ಅಂತ ಉದ್ದೇಶ ಏನು ಅನ್ನೋದನ್ನು ಮುಂದೆ ನೋಡ್ಬೋದು. ವಿಜ್ಞಾನಕ್ಕೂ ಅಣಕು ವಿಜ್ಞಾನಕ್ಕೂ ಇನ್ನೂ ಕೆಲವು ವ್ಯತ್ಯಾಸಗಳನ್ನು ನಾವು ಗಮನಿಸ್ಬೋದು. ವಿಜ್ಞಾನಿಗಳು ಇಂದಿನ ಪರಿಕಲ್ಪನೆಗಳಿಗೆ, ಅಂದರೆ ಇಂದಿನ ಸಿದ್ಧಾಂತಗಳಿಗೆ ಹೊಂದಿಕೊಳ್ಳದ ವೀಕ್ಷಣೆಗಳಿಗೆ ಮಹತ್ವ ನೀಡ್ತಾರೆ. ವಿಜ್ಞಾನದಲ್ಲಿ ನಾವು ಯಾವುದೋ ಒಂದು ಪ್ರಯೋಗ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ, ಅದು ವಿಜ್ಞಾನದಲ್ಲಿ ಇವಾಗ ಇರೋ ಪರಿಕಲ್ಪನೆಗೆ ಅಥವಾ ಸಿದ್ಧಾಂತಕ್ಕೆ ಹೊಂದ್ಕೊಂಡು ಬಿಟ್ಟರೆ ನಾವು ಹೊಸದೇನು ಕಂಡುಹಿಡಿದಂಗೆ ಆಗೋಲ್ಲ. ಹೌದು ನ್ಯೂಟನ್ ಹೇಳಿದ ಸರಿ ಅಂತ ಹೇಳೋ ಹಂಗಾಗುತ್ತೆ. ಅದೇ ಅದಕ್ಕೆ ವಿರುದ್ಧವಾದ ಯಾವುದಾದ್ರೂ ಒಂದು ಪುರಾವೆ ಸಿಕ್ಕಿದರೆ ಆವಾಗ ಹೊಸ ತತ್ವವನ್ನು ನಾವು ಸೂಚಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ವಿಜ್ಞಾನಿಗಳು ಯಾವಾಗಲೂ ಹುಡುಕೋದೇನಪ್ಪ ಅಂದರೆ ವಿಜ್ಞಾನದಲ್ಲಿ ಯಾವ ಪರಿಕಲ್ಪನೆಯನ್ನು ಒಪ್ಕೊಂಡಿದ್ದಾರೋ ಅದಕ್ಕೆ ವಿರುದ್ಧವಾದ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯವೇ ಅಂತ, ಅದಕ್ಕೆ ಮಹತ್ವ ಕೊಡ್ತಾರೆ. ಅಂದರೆ
ವಿಜ್ಞಾನದ ಪರಿಕಲ್ಪನೆ ಅಥವಾ ಸಿದ್ಧಾಂತಗಳಿಗೆ ಹೊಂದಿಕೊಳ್ಳದ ವೀಕ್ಷಣೆಗಳಿಗೆ ಬಹಳ ಮಹತ್ವ ಇದೆ ಅಂತ. ಇಂಥ ಹೊಂದಿಕೊಳ್ಳದ ವೀಕ್ಷಣೆಗಳನ್ನು ಮಾಡೋದು ಲಕ್ಷಕ್ಕೆ ಒಬ್ಬ ವಿಜ್ಞಾನಿ, ನನ್ನಂಥ ಸಾಧಾರಣ ವಿಜ್ಞಾನಿಗಳಿಗೆ ಸಾಧ್ಯ ಆಗೋದಿಲ್ಲ. ಬಹಳ ಬಹಳ ಮೇಧಾವಿ ವಿಜ್ಞಾನಿಗಳು ಅಂತ ಸಂಶೋಧನೆಯನ್ನು ಕೈಗೊಳ್ತಾರೆ. ಆದರೆ ಇದಕ್ಕೆ ವಿರುದ್ಧವಾಗಿ ಅಣಕು ವಿಜ್ಞಾನಿಗಳಿದ್ದಾರಲ್ಲ, ಅವರು ಒಪ್ಪಿಕೊಂಡ ಸಿದ್ಧಾಂತಕ್ಕೆ ವ್ಯತಿರಿಕ್ತವಾದ ಮಾಹಿತಿ ಯಾವುದಾದ್ರೂ ಇದ್ದರೆ ಅದನ್ನು ಇಷ್ಟಪಡೋದೇ ಇಲ್ಲ, ಅದನ್ನು ಹೇಗಾದರೂ ಗೌಣ ಮಾಡಿಬಿಡ್ತಾರೆ. ವಿಜ್ಞಾನದ ಎಲ್ಲ ಸಿದ್ಧಾಂತಗಳು ಸತತ ಪರೀಕ್ಷೆಗೆ ಒಳಪಡ್ತಾನೇ ಇರುತ್ತೆ. ಆದರೆ ಅಣಕ ವಿಜ್ಞಾನಿಗಳು ಅವರ ಕಲ್ಪನೆಗಳಿಗೆ ಹೊಂದಿಕೊಳ್ಳದ ವೀಕ್ಷಣೆಗಳನ್ನು ತಿರಸ್ಕರಿಸ್ಬಿಡ್ತಾರೆ. ವಿಜ್ಞಾನಿಗಳಲ್ಲಿ ಸರ್ವಾಧಿಕಾರಿಗಳು ಯಾರೂ ಇರುವುದಿಲ್ಲ. ಇವಾಗ ಐನ್ಸ್ಟೈನ್ ಅನ್ನೋರು ತುಂಬ ದೊಡ್ಡ ವಿಜ್ಞಾನಿಗಳು ಅಂತ ನಾವು ಅಂತೀವಿ. ಹೌದು, ಅವರು ನಿಜವಾಗ್ಲೂ ದೊಡ್ಡ ವಿಜ್ಞಾನಿಗಳು. ಯಾಕೆಂದರೆ ಅವ್ರು ಕಂಡಿಡಿದಿದ್ದು ಬಹಳ ವಿಶಿಷ್ಟವಾದ ಸಿದ್ಧಾಂತ. ಆದರೆ ಅವರಿಗೆ ಸರ್ವಾಧಿಕಾರ ಇಲ್ಲ. ಇವತ್ತು ಯಾರಾದರೂ ಆ ಐನ್ಸ್ಟೈನ್ ಸಿದ್ಧಾಂತಕ್ಕೆ ವಿರುದ್ಧವಾದ ವೀಕ್ಷಣೆಯನ್ನು ಮಾಡಿದರೆ ಆವಾಗ ಆ ಸಾಪೇಕ್ಷ ಅವರ ಸಿದ್ಧಾಂತವನ್ನು ನಾವು ಬಿಡಬೇಕಾಗತ್ತೆ. ಹೀಗಾಗಿ ಸರ್ವಾಧಿಕಾರಿ ಅನ್ನೋದು ಇರೋದೇ ಇಲ್ಲ. ನಮ್ಮಲ್ಲಿ ಈ ಮಠದ ಅಧಿಕಾರಿಗಳು, ಮಠಾಧೀಶರು ಅವರೆಲ್ಲ ತಮ್ಮ ಮಾತಿಗೆ ವಿರುದ್ಧವಾದ ಮಾತನ್ನ ಒಪ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ. ಅಂದರೆ ಸರ್ವಾಧಿಕಾರಿಗಳಾಗ್ಬಿಡ್ತಾರೆ. ಹಿಂದಿನ ಮಹಾರಾಜರು ಸರ್ವಾಧಿಕಾರಿಗಳಾಗಿರ್ತಾ ಇದ್ರು. ವಿಜ್ಞಾನಕ್ಕೆ ಆ ಸರ್ವಾಧಿಕಾರ ಒಪ್ಕೊಳ್ಳೋದಿಲ್ಲ ವಿಜ್ಞಾನ. ಅಣಕು ವಿಜ್ಞಾನಿಗಳು ಇದಕ್ಕೆ ವಿರುದ್ಧವಾಗಿ ಬದಲಾವಣೆಯನ್ನು ಸಹಿಸೋದಿಲ್ಲ. ಅವರಲ್ಲಿ ಒಬ್ಬ ಮೂಲ ಪುರುಷ ಇದ್ದರೆ ಆ ಮೂಲ ಪುರುಷ ಹೇಳಿದ್ದೇ ವೇದವಾಕ್ಯ. ಇವಾಗ ಮೊಹಮ್ಮದ್ ಪೈಗಂಬರ್ ಹೇಳಿದ್ದು ಮುಸಲ್ಮಾನರಿಗೆಲ್ಲ ವೇದವಾಕ್ಯವಾಗಿ ಬಿಡುತ್ತೆ. ಅದಕ್ಕೆ ವಿರುದ್ಧವಾಗಿ ಯಾರು ಏನು ಹೇಳಿದರೂ ಅವರಿಗೆ ಸಹ್ಯವಾಗೋದಿಲ್ಲ. ಆ ಅಣಕು ವಿಜ್ಞಾನದ ಸ್ವಭಾವವೇ ಹೀಗೆ. ಅವರ ಸಿದ್ಧಾಂತಗಳಿಗೆ ವಿರುದ್ಧವಾದ ಯಾವ ಪುರಾವೆ ಕೊಟ್ಟರೂ ಅವರು ಸಂತೋಷ ಪಡೋದಿಲ್ಲ. ಈ ವಿಜ್ಞಾನಕ್ಕೂ ಅಣಕು ವಿಜ್ಞಾನಕ್ಕೂ ಸತತವಾದ ಕಲಹ ನಡೆದೇ ಇದೆ. ನಿನ್ನೆ ಕೂಡ ನಾವು ಕೆಲವು ವಿಷಯಗಳನ್ನು ನೋಡಿದ್ವಿ. ಡಾರ್ವಿನ್ ಹೇಗೆ ಅವನನ್ನು ಅಣಕು ವಿಜ್ಞಾನಿಗಳು ಹಾಸ್ಯ ಮಾಡಿದರು ಅಂತ. ಸಾಕ್ರಟೀಸ್ ನಮಗೆ ಚರಿತ್ರೆ ಒಳಗೆ ಕಂಡು ಬರೋ ಮೊದಲನೇ ವ್ಯಕ್ತಿ. ಸಾಕ್ರಟೀಸ್ಗೆ ವಿಷ ಕುಡಿಸಿ ಸಾಯಿಸಿದರು. ಯಾಕೆಂದರೆ ಅವನ ಸಿದ್ಧಾಂತಗಳು, ಅವನ ವಾದಗಳು ಅವತ್ತಿನ ದಿವಸ ಇರೋ ಜೂಯಿಷ್ ಪೀಪಲಿಗೆ, ಗ್ರೀಕ್ ಜನಗಳಿಗೆ ಹಿತವಾಗಲಿಲ್ಲ. ಹಾಗೆ ಗೆಲಿಲಿಯೋ ಬಗ್ಗೆನೂ ನಾವು ನಿನ್ನೆ ನೋಡಿದ್ವಿ. ಗೆಲಿಲಿಯೋ ಈ ಸೌರವ್ಯೂಹದ ರಚನೆ ಬಗ್ಗೆ ಮಾತಾಡಿದ್ದಕ್ಕೆ ಅದಕ್ಕೂ ಚರ್ಚಿಗೂ ವಿರುದ್ಧವಾಗಿದ್ದರಿಂದ ಅವನನ್ನು ಸೆರೆಮನೆ ಒಳಗೆ ಇಟ್ಟಿದ್ರು. ಡಾರ್ವಿನ್ನನ್ನು ಹಾಸ್ಯ ಮಾಡೋದಕ್ಕೋಸ್ಕರ ಡಾರ್ವಿನ್ನನ್ನು ಮಂಗನ ಥರ ತೋರಿಸುವಂಥ ಚಿತ್ರಗಳು ಪ್ರಪಂಚದಾದ್ಯಂತ ಪ್ರಚಲಿತವಾಗಿವೆ. ಹೀಗೆ ವಿಜ್ಞಾನಕ್ಕೂ ವಿಜ್ಞಾನಕ್ಕೂ ಸತತ ಕಲಹ ಇದ್ದೇ ಇದೆ. ಆದರೆ ನಾವು ಈ ಹಿಂದಿನ ಯಾವುದನ್ನು ಗಮನಿಸೋದು ಅಗತ್ಯ ಇಲ್ಲ. ಇವತ್ತಿನ ದಿವಸ ಇರುವಂಥ ಅಣಕು ವಿಜ್ಞಾನದ ಬಗ್ಗೆ ಮಾತ್ರ ಕೆಲವು ವಿಷಯಗಳನ್ನು ನೋಡೋಣ. ಅಣಕು ವಿಜ್ಞಾನವನ್ನು ಗುರುತಿಸೋದಕ್ಕೆ ಸುಲಭವೇ ಅಂದರೆ ಖಂಡಿತ ಸುಲಭ ಅಲ್ಲ. ಯಾಕೆ ಅಂದರೆ ಇವತ್ತಿನ ದಿವಸ ವಿಮಾನದಲ್ಲಿ ನಾವು ಸಲೀಸಾಗಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರ್ತೀವಿ, ಬೆಂಗಳೂರಿಂದ ಲಂಡನ್ನಿಗೆ ಹೋಗ್ತೀವಿ, ಬೆಂಗಳೂರಿಂದ ಅಮೇರಿಕಾಗೆ ಹೋಗ್ತೀವಿ. ವಿಮಾನ ಎಲ್ಲ ಕಡೆಗಳಿಗೂ ವಿಮಾನ ಹಾರ್ತಾ ಇದೆ. ಆದರೆ 1895ರಲ್ಲಿ 1905ನೇ ಇಸ್ವಿ ಒಳಗೆ ಮೊದಲನೇ ವಿಮಾನ ರೈಟ್ ಬ್ರದರ್ಸ್ ಹಾರಿಸಿದ್ರು. 10 ವರ್ಷಗಳ ತರುವಾಯ ಮೊದಲನೇ ವಿಮಾನ ಒಂದು 20 ಹೆಜ್ಜೆ ಹಾರಿಸಿದ್ರು ಅಷ್ಟೇ, ಫಸ್ಟ್ ವಿಮಾನ ಹಾರಿದ್ದು. ಆ ವಿಮಾನ ಹಾರೋದಕ್ಕೆ 10 ವರ್ಷ ಮುಂಚೆ ಲಾರ್ಡ್ ಕೆಲ್ವಿನ್ ಅಂತ ರಾಯಲ್ ಸೊಸೈಟಿ ಅಧ್ಯಕ್ಷರು ಅವರು, ಅಂದರೆ ಬ್ರಿಟಿಷ್ ಸೈನ್ಸ್ ಸೊಸೈಟಿಯ ಅಧ್ಯಕ್ಷರಾದ ಲಾರ್ಡ್ ಕೆಲ್ವಿನ್ ಅವರು ಗಾಳಿಗಿಂತ ಭಾರವಾದ ಹಾರುವ ಯಂತ್ರ ಸಾಧ್ಯವಿಲ್ಲ ಅಂತ ಹೇಳಿದರು. ಯಾರೋ ಗಾಳಿಗಿಂತಲೂ ಭಾರವಾದದ್ದು ಲೋಹದಲ್ಲಿ ಮಾಡಿರೋ ವಿಮಾನ ಹಾರುತ್ತೆ ಅಂತ ಹೇಳಿದ್ದಕ್ಕೆ ನೀವು ಎಲ್ಲರೂ ಹುಚ್ಚರಿರಬೇಕು. ಗಾಳಿಗಿಂತಲೂ ಹಾರೋ ಯಂತ್ರ ಸಾಧ್ಯವೇ ಇಲ್ಲ, ವೈಜ್ಞಾನಿಕವಾಗಿ ಅದು ಅಸಾಧ್ಯ ಅಂತ. ಅಂದರೆ ಅದು ವೈಜ್ಞಾನಿಕ ಅಲ್ಲ ಅನ್ನೋ ವಿಷಯವನ್ನು ಅವ್ರು ಹೇಳಿದರು. ಆದರೆ ಅದು ವೈಜ್ಞಾನಿಕ. ಯಾಕೆಂದರೆ ನಾವು ಇವತ್ತು ವಿಮಾನ ಗಾಳಿ ಒಳಗೆ ಹಾರ್ತಾ ಇದೆ. ರೈಟ್ ಬ್ರದರ್ಸ್ 10 ವರ್ಷಗಳ ನಂತರ ಅದನ್ನು ಹಾರಿಸಿ ತೋರಿಸಿದರು.
ಇದೇ ರೀತಿ ನಿಮ್ಮಲ್ಲಿ ಕೆಲವರು ಗಲೀವರ್ಸ್ ಟ್ರಾವೆಲ್ಸ್ ಅಂತ ಒಂದು ಪುಸ್ತಕ ಓದಿರ್ಬೋದು. ಅದರಲ್ಲಿ ಅವನು ಹಾಸ್ಯ ಮಾಡಿದ್ದಾನೆ, ವಿಜ್ಞಾನಿಗಳು ಗಾಳಿಯನ್ನ ಹಿಚುಕಿ ನೀರು ಮಾಡ್ತಾ ಇದ್ರು ಅಂತ. ಅದು ಅವನು ಬರೆದು ಬಿಟ್ಟು ಹಲವಾರು ದಶಕಗಳಲ್ಲೇ ಗಾಳಿಯನ್ನು ನೀರು ಮಾಡುವಂಥದ್ದು, ಅಂದರೆ ಲಿಕ್ವಿಡ್ ಆಕ್ಸಿಜನ್, ಲಿಕ್ವಿಡ್ ನೈಟ್ರೋಜನ್ ಅದನ್ನು ತಯಾರಿಸೋದನ್ನ ವಿಜ್ಞಾನಿಗಳು ಕಲ್ತ್ಕೊಂಡ್ರು. ಹೀಗಾಗಿ ಯಾವುದು ಅಣಕು ವಿಜ್ಞಾನ ಅಂತ ಒಂದ್ಸಲ ಅನಿಸಿತ್ತೋ ಅದು ನಿಜವಾದ ವಿಜ್ಞಾನವೇ ಆಯಿತು ಮುಂದಿನ ಒಂದು ದಿವಸ. ಹೀಗಾಗಿ ಅಣಕು ವಿಜ್ಞಾನವನ್ನ ಎಲ್ಲ ಸಂದರ್ಭದಲ್ಲೂ ಸುಲಭವಾಗಿ ಹೇಳೋಕೆ ಬರೋದಿಲ್ಲ. ಆದರೂ ಕೆಲವು ವಿಷಯಗಳನ್ನು ಮಾತ್ರ ಅಣಕು ವಿಜ್ಞಾನ ಅಂತ ಖಂಡಿತವಾಗಿಯೂ ಹೇಳ್ಬೋದು. ಹಾಗೆ ಇನ್ನೊಂದು 1921ನೇ ಇಸ್ವಿಗಳಿಗೆ, ಅಂದರೆ 100 ವರ್ಷದ ಹಿಂದೆ, ನಿರ್ವಾತ ಪ್ರದೇಶದಲ್ಲಿ ಚಲಿಸುವ ಆಕಾಶ ನೌಕೆ ಸಾಧ್ಯವಿಲ್ಲ ಅಂತ ಅಂತ ಒಂದು ಹೇಳಿಕೆಯನ್ನ ಹೇಳಿದರು. ಆದರೆ ಪ್ರೊಫೆಸರ್ ಗೊಡ್ಡಾರ್ಡ್ ಅನ್ನೋ ವಿಜ್ಞಾನಿಗಳು ಈ ರಾಕೆಟ್ ಅನ್ನು ಮಾಡ್ಬೋದು ಅನ್ನೋ ಒಂದು ಕಲ್ಪನೆಯನ್ನ ಕೊಟ್ಟಿದ್ರು. ಅವಾಗ ಆ ಕಲ್ಪನೆಗೆ ವಿರುದ್ಧವಾಗಿ ಒಬ್ರು ಹೇಳಿದ್ದೇನಪ್ಪ ಅಂದ್ರೆ, ನಿರ್ವಾತ ಪ್ರದೇಶದಲ್ಲಿ, ಈ ನಿರ್ವಾತ ಪ್ರದೇಶ ಅಂದ್ರೆ ಭೂಮಿಯನ್ನು ಬಿಟ್ಟು ಹೋಗ್ಬಿಟ್ರೆ, ನಾವು ಭೂಮಿಯನ್ನು ಬಿಟ್ಟು ಒಂದು 5,000 ಕಿಲೋಮೀಟರ್ ಮೇಲಕ್ಕೆ ಹೋದ್ವಿ ಅಂತ ಇಟ್ಕೊಳ್ಳೋಣ. ಆವಾಗ ನಿರ್ವಾತ ಪ್ರದೇಶ, ಅಲ್ಲಿ ಗಾಳಿ ಕೂಡ ಇರೋದೇ ಇಲ್ಲ, ಅಲ್ಲಿ ಏನೂ ಇರೋದಿಲ್ಲ, ನಿರ್ವಾತ ಪ್ರದೇಶ. ಅಂತ ಪ್ರದೇಶದಲ್ಲಿ ಆಕಾಶ ನೌಕೆ ಹೇಗೆ ಚಲಿಸೋಕೆ ಸಾಧ್ಯ? ಯಾಕೆ ಅಂದರೆ ಅಂತ ಚಲನೆ ಹೈಸ್ಕೂಲ್ ಭೌತಶಾಸ್ತ್ರಕ್ಕೆ ವಿರುದ್ಧವಾಗಿದೆ. ಹೈಸ್ಕೂಲ್ ಭೌತಶಾಸ್ತ್ರ ಓದ್ದವರಿಗೂ ಅಂತ ನೌಕೆ ಚಲಿಸೋಕೆ ಸಾಧ್ಯವಿಲ್ಲ ಅಂತ ಗೊತ್ತಿರಬೇಕು. ಈ ಪ್ರೊಫೆಸರ್ ಗೊಡ್ಡಾರ್ಡಿಗೆ ಏನು ಬುದ್ಧಿ ಭ್ರಮೆ ಆಗಿದೆ, ಅವ್ರು ಅಂತ ರಾಕೆಟ್ ಕಟ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಹಾಸ್ಯ ಮಾಡಿದ್ರು. ಯಾಕೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಚಲಿಸ್ಬೇಕಾದ್ರೆ ಭೂಮಿಯನ್ನು ಹಿಂದಕ್ಕೆ ಒದ್ದು ನಾವು ಮುಂದಕ್ಕೆ ಚಲಿಸ್ತೀವಿ. ನೀವು ಯಾವುದನ್ನೇ ಚಲಿಸ್ಬೇಕಾದ್ರೂ ಅದನ್ನು ತಳ್ಳಬೇಕಾಗತ್ತೆ. ತಳ್ಳಬೇಕಾದ್ರೆ ನಾವು ನಿಲ್ಲೋಕೆ ಒಂದು ಜಾಗ ಬೇಕು. ನಾವು ಆಕಾಶದಲ್ಲಿ ನಿಂತಾಗ ತಳ್ಳೋಕೆ ಬರೋದಿಲ್ಲ. ಇವಾಗ ಉದಾಹರಣೆ, ಕುರ್ಚಿ ಮೇಲೆ ಕೂತ್ಬಿಟ್ಟು ಕಾಲನ್ನು ಎತ್ತಿಬಿಟ್ಟು ಕುರ್ಚಿನ ಜರುಗಿಸೋಕೆ ಸಾಧ್ಯ ಇಲ್ಲ. ಕಾಲು ಕುರ್ಚಿಯಿಂದ ಮೇಲೆ ಬಂದಾಗ ಆ ಕುರ್ಚಿಯನ್ನು ಚಲಿಸೋಕೆ ನಮ್ಗೆ ಸಾಧ್ಯವಾಗೋದಿಲ್ಲ. ಕುರ್ಚಿಯನ್ನು ಚಲಿಸ್ಬೇಕಾದ್ರೆ ಕಾಲನ್ನು ನೆಲದ ಮೇಲೆ ಇಟ್ಬಿಟ್ಟು ನೆಲವನ್ನು ಒದಿಬೇಕು, ಆವಾಗ ಕುರ್ಚಿ ಹಿಂದಕ್ಕೆ ಹೋಗುತ್ತೆ. ಅಂದರೆ ನಮಗೆ ಒದೆಯೋಕೆ ಯಾವುದಾದ್ರೂ ಇದ್ದರೆ ಚಲನೆ ಸಾಧ್ಯ. ಒದೆಯೋಕೆ ಏನೂ ಇಲ್ಲದೆ ಹೋದರೆ ಚಲನೆ ಸಾಧ್ಯವೇ ಆಗೋದಿಲ್ಲ. ಹೀಗಾಗಿ ಅಲ್ಲಿ ಆಕಾಶಕ್ಕೆ ಹೋದರೆ, ಅಂದರೆ ಭೂಮಿಯನ್ನು ಬಿಟ್ಟು ನಿರ್ವಾತ ಪ್ರದೇಶಕ್ಕೆ ಹೋದರೆ ಅಲ್ಲಿ ತಳ್ಳೋಕೇನೂ ಇಲ್ವಲ್ಲ, ಹೀಗಾಗಿ ಚಲಿಸೋಕೆ ಹೇಗೆ ಸಾಧ್ಯ? ಹೀಗಾಗಿ ನಿರ್ವಾತ ಪ್ರದೇಶದಲ್ಲಿ ಚಲಿಸುವ ರಾಕೆಟ್ಗಳನ್ನು ಕಟ್ಟೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಪ್ರೊಫೆಸರ್ ಗೊಡ್ಡಾರ್ಡರಿಗೆ ಗೊತ್ತೇ ಇಲ್ಲ. ಹೈಸ್ಕೂಲ್ ಭೌತಶಾಸ್ತ್ರವೂ ಅವ್ರಿಗೆ ತಿಳಿದಿಲ್ಲ ಅಂತ ಒಂದು ನ್ಯೂಯಾರ್ಕ್ ಟೈಮ್ಸಲ್ಲಿ ಆ ಪ್ರಕಟಣೆ ಬಂದಿತ್ತು. ಆದರೆ ಅದಾಗಿ ಬಹು ಅಲ್ಪ ಕಾಲದಲ್ಲೇ ರಾಕೆಟ್ಗಳನ್ನು ಕಟ್ಟಿದರು. ಆ ರಾಕೆಟ್ ಹಾಗಾದರೆ ಹೇಗೆ ಚಲಿಸುತ್ತೆ? ಅದು ಹೊಗೆಯನ್ನು ತಳ್ಳುತ್ತೆ. ಅದು ತನ್ನಲ್ಲಿ ಇರೋ ಇಂಧನನ ಉರಿಸಿ ಅದರ ಹೊಗೆಯನ್ನು ಬಲವಾಗಿ ಹಿಂದಕ್ಕೆ ತಳ್ಳೋದ್ರಿಂದ ಅದು ಮುಂದಕ್ಕೆ ಚಲಿಸುತ್ತೆ. ಹೀಗಾಗಿ ಅದು ತಳ್ಳೋದಕ್ಕೆ ಕೂಡ ತನ್ನ ಜೊತೆ ಒಳಗೆ ತಗೊಂಡು ಹೋಗಿರುತ್ತೆ ತಳ್ಳುವಂಥ ವಸ್ತುವನ್ನು. ಹೀಗಾಗಿ ರಾಕೆಟ್ ಸಾಧ್ಯವಾಯಿತು. ಅಂದರೆ ಒಂದು ದಿವಸ ಯಾವುದನ್ನು ಅಣಕು ವಿಜ್ಞಾನ ಅಂದ್ಕೊಂಡಿದ್ರೋ ಅದು ಇನ್ನೊಂದು ದಿವಸ ವಿಜ್ಞಾನವಾಗಿ ಪರಿಗಣನೆ ಆಯಿತು. ಈಗ ನಮ್ಮಲ್ಲಿ ಜಾತಕಕ್ಕೆ ಬಹಳ ಮಹತ್ವ ಕೊಡ್ತೀವಿ. ಮದುವೆ ಅಂದರೆ ಸರಿಯಾದ ಜಾತಕದಲ್ಲಿ ಮಾಡಬೇಕು, ಹುಟ್ಟು ಸರಿಯಾದ ಜಾತಕದಲ್ಲಿದ್ದರೆ ಒಳ್ಳೆ ಅವ್ರ ಜಾತಕ ಫಲ ಬಹಳ ಚೆನ್ನಾಗಿರುತ್ತೆ ಅಂತ. ಇದನ್ನು ಎಷ್ಟರ ಮಟ್ಟಿಗೆ ವಿಜ್ಞಾನ ಅಥವಾ ಇದು ಅಣಕು ವಿಜ್ಞಾನವೇ? ಅದನ್ನು ವಿಚಾರಿಸಿದರೆ, ಜಾತಕ ಅಂದರೆ ಏನು? ನಾವು ಹುಟ್ಟಿದ ಸಮಯದಲ್ಲಿ ನಕ್ಷತ್ರಗಳು ಯಾವ ಸ್ಥಾನದಲ್ಲಿರುತ್ತೆ ಅಂತ. ಇದಕ್ಕೆ ನೀವು ಯಾರಾದರೂ ಜ್ಯೋತಿಷಿಗಳನ್ನು ಕೇಳಿದರೆ ಅವ್ರು ಹೇಳೋದು, ಏನು ಸ್ವಾಮಿ ನಿಮಗೆ ಇಷ್ಟು ಗೊತ್ತಿಲ್ವೇ? ಚಂದ್ರ ಹುಟ್ಟಿದಾಗ ಸಮುದ್ರದಲ್ಲಿ ಅಲೆ ಉಬ್ಬರ ಇಳಿತಾ ಬರೋದಿಲ್ವೇ? ಉಬ್ಬರ ಇಳಿತಾ ಬರೋದು ಚಂದ್ರನಿಂದ. ಅಂದರೆ ಚಂದ್ರ ಭೂಮಿ ಮೇಲೆ ಪರಿಣಾಮ ಮಾಡ್ತಾನೆ. ಹೀಗಾಗಿ ಚಂದ್ರನ ಸ್ಥಾನ ನಕ್ಷತ್ರಗಳ ಸ್ಥಾನಕ್ಕೆ ಸಂಕೇತವಾಗಿದೆ. ಹೀಗಾಗಿ ನಾವು ಹುಟ್ಟಿದಾಗ ಚಂದ್ರನ ಸ್ಥಾನ ಎಲ್ಲಿತ್ತು, ಅದರ ಪ್ರಕಾರ ನಕ್ಷತ್ರಗಳ ಸ್ಥಾನ ಎಲ್ಲಿತ್ತು ಅನ್ನೋದು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ. ಇದು ಒಳ್ಳೆ ವಿಜ್ಞಾನದ ಭಾಷೆಯನ್ನು ಉಪಯೋಗಿಸಿದಂಗೆ ಅನಿಸುತ್ತೆ.
ಉಬ್ರ ಇಳಿತಾ ಬರೋದಂತೂ ಖಂಡಿತ ಚಂದ್ರನಿಂದಲೇ, ಅದು ವಿಜ್ಞಾನಿಗಳು ಒಪ್ಪೋ ಮಾತು. ಅದೇ ಮಾತನ್ನ ನಮ್ಮ ಮನುಷ್ಯರಿಗೂ ಅನ್ವಯಿಸಿ ನಮ್ಮ ಜೀವಮಾನ ಇಡೀ ಚಂದ್ರನ ಸ್ಥಾನವನ್ನು ಅವಲಂಬಿಸಿದೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಇದರಲ್ಲಿ ಇಂಗ್ಲೀಷಲ್ಲಿ ಮಾತ್ರ ಇದೆ, ಆದರೆ ಈ ನಮ್ಮ ಜಾತಕದಲ್ಲಿ ಹುರುಳಿದೆಯೇ ಅನ್ನೋದನ್ನು ನೋಡೋದಕ್ಕೆ ನಾವು ಹೊರಗಡೆ ನೋಡಬೇಕು. ನಿಜವಾಗ್ಲೂ ಜಾತಕದಲ್ಲಿ ಹುರುಳಿದ್ರೆ ಇದು ಸಾಧ್ಯವೇ ಅಂತ. ಮೊದಲನೇದಾಗಿ ನಕ್ಷತ್ರಗಳು ಎಲ್ಲಿದೆ ಅನ್ನೋದು ಭೂಮಿಯಿಂದ ನಕ್ಷತ್ರಗಳನ್ನು ನೋಡಿದಾಗ ಕಾಣಿಸೋ ರೀತಿ. ಅದೇ ಬೇರೆ ಭೂಮಿಯಿಂದ ತುಂಬ ದೂರ, ಕೋಟಿ ಕೋಟಿ ಮೈಲಿ ದೂರ ಹೋಗಿ ಅದೇ ನಕ್ಷತ್ರಗಳನ್ನು ನೋಡಿದರೆ ಅವುಗಳ ಸ್ಥಾನಗಳು ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಇವಾಗ ಮನೆ ನಮ್ಮ ಮುಂದಿದ್ರೆ ಆ ಮನೆ ಹಿಂದ್ಗಡೆ ಹೋದರೆ ನಮ್ಮ ಹಿಂದಿರುತ್ತೆ ಮನೆ. ಅದೇ ರೀತಿ ಆ ನಕ್ಷತ್ರಗಳ ಸ್ಥಾನ ಕೂಡ ಭೂಮಿಯಿಂದ ಕಾಣೋ ಸ್ಥಾನ ಮಾತ್ರ. ಅದು ಹೇಗೆ ಭೂಮಿ ಮೇಲೆ ಪರಿಣಾಮ ಮಾಡುತ್ತೆ? ಅದು ನಕ್ಷತ್ರಗಳು ಎಷ್ಟು ದೂರ ಇದೆ ಅಂದರೆ ಆ ನಕ್ಷತ್ರಗಳು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಮಾಡುತ್ತೆ ಅನ್ನೋ ಅನುಮಾನ ನಮಗೆ ಇದ್ದೇ ಇರುತ್ತೆ. ಆದ್ಮೇಲೆ ಜೊತೆಗೆ ಈ ನಮ್ಮಲ್ಲಿ ರಾಶಿ ಇದೆಯಲ್ಲ, ಅಶ್ವಿನಿ, ಭರಣಿ, ಇದೆಲ್ಲ ನಾವು ನಮ್ಮ ಕಲ್ಪನೆ ಒಳಗೆ ನಾವು ಯಾವುದೋ ನಕ್ಷತ್ರಗಳನ್ನು ಗುಂಪು ಮಾಡಿ ಹೇಳಿರೋದು. ಆ ನಕ್ಷತ್ರಗಳು ಹತ್ರ ಇರಬೇಕು ಅಂತಲೂ ಇಲ್ಲ, ಯಾಕೆಂದ್ರೆ ಒಂದು ಮುಂದಿದ್ದು ಇನ್ನೊಂದು ಬಹಳ ಹಿಂದಿರ್ಬೋದು. ಹೀಗಾಗಿ ನಮ್ಮ ಕಣ್ಣಿಗೆ ಕಾಣಿಸೋ ರೀತಿ ಅವ್ರು ಇರೋದಿಲ್ಲ ಆ ನಕ್ಷತ್ರಗಳು. ಇನ್ನೂ ವಿಶೇಷ ಅಂದರೆ ನಮಗೆ ಸ್ವತಂತ್ರ ಬಂದಾಗ ಸರಾಸರಿ ನಮ್ಮ ದೇಶದ ಜನ 27 ವರ್ಷ ಬದುಕ್ತಾ ಇದ್ರು. ಇವತ್ತು 70 ವರ್ಷಕ್ಕೆ ಜಾಸ್ತಿ ಆಗಿದೆ, 70 ವರ್ಷಕ್ಕಿಂತಲೂ ಜಾಸ್ತಿ ಆಗಿದೆ ಸರಾಸರಿ ಆಯಸ್ಸು. ಅಂದರೆ ಅವರು ಹುಟ್ಟುತ್ತಾ ಇದ್ದ ಜಾತಕವೆಲ್ಲ ಅಲ್ಪಾಯುಷಿಗಳ ಜಾತಕ ಆಗಿರ್ತಾ ಇತ್ತು ಸ್ವತಂತ್ರ ಬರೋಕ್ಕೆ ಮುಂಚೆ. ಸ್ವತಂತ್ರ ಬಂದ ಮೇಲೆ ಅವರು ಹುಟ್ಟೋ ಜಾತಕವೆಲ್ಲ ದೀರ್ಘಾಯುಷಿಯಾಗಿರುವಂಥ ಜಾತಕದಲ್ಲಿ ಹುಟ್ಟುತ್ತಾ ಇದ್ದಾರೆ ಅಂತ ತೀರ್ಮಾನ ಮಾಡಬೇಕಾಗತ್ತೆ. ಅದು ಹಾಸ್ಯಾಸ್ಪದ ಅಂತ ನಿಮಗೂ ಕೂಡ ಅನಿಸದೇ ಇರೋದೇ ಇಲ್ಲ. ಆಮೇಲೆ ಈ ಮದುವೆ ಆಗ್ತಾರಲ್ಲ, ನಮ್ಮಲ್ಲಿ ಜಾತಕ ನೋಡಿ ಮ್ಯಾಚ್ ಮಾಡಿ ಮದುವೆ ಆಗ್ತಾರೆ. ನಮ್ಮಲ್ಲಿ ಡೈವೋರ್ಸ್ ರೇಟು ವಿವಾಹ ವಿಚ್ಛೇದನ ಬಹಳ ಕಡಿಮೆ. ಅದೇ ಜಾತಕ ನೋಡದೆ ಮದುವೆ ಆಗ್ತಾರಲ್ಲ ಯುರೋಪಲ್ಲಿ, ಅಮೇರಿಕಾದಲ್ಲಿ, ಅಲ್ಲಿ ಬಹಳ ಜನ ವಿವಾಹ ವಿಚ್ಛೇದನ ಮಾಡ್ಕೋತಾರೆ. ಅಂದರೆ ಅವರು ಸರಿಯಾದ ಜಾತಕದಲ್ಲಿ ಮದುವೆ ಆಗಿಲ್ಲ, ಅದಕ್ಕೆ ವಿವಾಹ ವಿಚ್ಛೇದನ ಅಲ್ಲಿ ಜಾಸ್ತಿ ಇದೆ ಅಂತ ಹೇಳೋಕೆ ಹೋದರೆ ನಮ್ಮ ಇಂಡಿಯಾದಲ್ಲೂ ವಿವಾಹ ವಿಚ್ಛೇದನ ಇವಾಗ ಜಾಸ್ತಿ ಆಗ್ತಾ ಇದೆ. ಅಂದರೆ ಇತ್ತೀಚೆಗೆ ಮದುವೆ ಆಗ್ತಾ ಇರೋರೆಲ್ಲ ಸರಿಯಾದ ಜಾತಕ ನೋಡದೆ ಮದುವೆ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಹುಚ್ಚು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಅದು ಅಲ್ಲದೆ ನಾವು ಹುಟ್ಟಿದ ಕ್ಷಣ ಯಾತಕ್ಕೆ ಅಷ್ಟು ಮುಖ್ಯವಾಗಬೇಕು? ನಾವು ಹುಟ್ಟಿ ಬೆಳೆದು ನಮಗೆ ಎಂಥ ಸಂಸ್ಕಾರ ಮನೆಯೊಳಗೆ ಸಿಕ್ಕಿದೆ ಅನ್ನೋದು ಮುಖ್ಯವಾಗ್ಬೋದೇ ಹೊರತು ನಾವು ಹುಟ್ಟಿದ ಯಾವುದೋ ಒಂದು ಕ್ಷಣದಲ್ಲಿ ಹುಟ್ಟಿದ ಮಾತ್ರಕ್ಕೆ ನಮ್ಮ ಭವಿಷ್ಯವೆಲ್ಲ ರೂಪಿತವಾಗುತ್ತೆ ಅನ್ನೋದು ಬಹಳ ಊಹಿಸ್ಕೊಳ್ಳೋದು ನಮಗೆ ಬಹಳ ಕಷ್ಟ ಸಾಧ್ಯ. ಜೊತೆಗೆ ಈ ಅವಳಿ ಹುಟ್ಟುತ್ತಾರಲ್ಲ, ಅವರಿಬ್ಬರು ಆಲ್ಮೋಸ್ಟ್ ಒಬ್ಬರಾದ್ಮೇಲೆ ಒಬ್ರು ಹುಟ್ಟಿರ್ತಾರೆ. ಅಂದರೆ ಒಂದೇ ಕ್ಷಣದಲ್ಲಿ ಇಬ್ಬರು ಹುಟ್ಟಿರ್ತಾರೆ, ಅವರಿಬ್ಬರು ಜಾತಕವೂ ಒಂದೇ ಇರುತ್ತೆ. ಆದರೆ ಅವ್ರ ಬದುಕು ಮಾತ್ರ ಬಹಳ ಬೇರೆ ಬೇರೆ ಆಗಿಬಿಡುತ್ತಲ್ಲ. ಒಂದೇ ಜಾತಕ ಇದ್ರೆ ಒಂದೇ ಬದುಕು ಅಂತ ಹೇಳೋಕೆ ಬರೋದಿಲ್ಲ. ಆಮೇಲೆ ಜೊತೆಗೆ ಇವಾಗ ಇನ್ನೂ ಒಂದು ತಮಾಷೆ ಅಂದರೆ, ನಮ್ಮ ಹೊಸಳ್ಳಿ ಒಳಗೆ ಒಬ್ಬರು ಜಾತಕ ಹೇಳೋರಿದ್ರು. ಶಿವಮೊಗ್ಗದಲ್ಲಿ ಒಬ್ಬರು ಲೇಡಿ ಡಾಕ್ಟ್ರ್ ಇದ್ದರು. ಅವರು ಹೆರಿಗೆ ಡಾಕ್ಟ್ರು. ಅವರು ಫೋನ್ ಮಾಡೋರು ಹೊಸಳ್ಳಿಗೆ, ನಾಳೆ ಒಂದು ಸಿಸೇರಿಯನ್ ಇದೆ, ಸಿಸೇರಿಯನಿಗೆ ಒಬ್ಬ ಹೆಂಗಸು ಬಂದಿದ್ದಾಳೆ, ಯಾವಾಗ ಸಿಸೇರಿಯನ್ ಮಾಡಲಿ ಅಂತ. ಸಿಸೇರಿಯನ್ ನೀವು ಚೂಸ್ ಮಾಡ್ಬೋದು, ಇಂಥ ಟೈಮಲ್ಲೇ ಹೊಟ್ಟೆ ಕುಯ್ದುಬಿಟ್ಟು ಮಗುನ ಹೊರಗೆ ತೆಗಿಬೋದು ಅಂತ. ಒಳ್ಳೆ ಜಾತಕದಲ್ಲಿ ತೆಗಿಬೇಕು ಅಂತ. ಒಳ್ಳೆ ಜಾತಕದಲ್ಲಿ ತೆಗೆದ್ರೆ ಮಗುಗೆ ಒಳ್ಳೇದಾಗುತ್ತೆ ಅಂತ. ಮಗು ಹೊಟ್ಟೆ ಒಳಗೆ ಹುಟ್ಟುಬಿಟ್ಟು ಬೆಳೆದು ಎಷ್ಟೋ 9 ತಿಂಗಳಾಗಿರುತ್ತೆ. ಅದು ನೀವು ಹೊಟ್ಟೆ ಕಟ್ ಮಾಡಿಬಿಟ್ಟು ಅದು ಕರೆಕ್ಟ್ ಟೈಮಲ್ಲಿ ತೆಗೆದು ಬಿಟ್ಟರೆ ಅದ್ರ ಜಾತಕ ಒಳ್ಳೇದಾಗ್ಬಿಡುತ್ತಾ? ಇದೆಲ್ಲ ಹುಚ್ಚು ಯೋಚನೆಗಳು ಅಂತ. ಅಂದರೆ ಜಾತಕದಲ್ಲಿ ಹುರುಳಿಲ್ಲ ಅನ್ನೋದು ಜಾತಕದಲ್ಲಿ ನಂಬಿಕೆ ಇಡೋದು ಅವೈಜ್ಞಾನಿಕ ಅಥವಾ ಅಣಕು ವಿಜ್ಞಾನ ಅಂತ ಹೇಳ್ಬೋದು. ನಮ್ಮ ಬೆಂಗಳೂರಿಗೆ ನೀವು ಬಂದರೆ ಇದನ್ನು ನಿಜವಾಗ್ಲೂ ನಿಮಗೆ ನೋಡೋಕೆ ಹೇಳ್ತೀನಿ, ಬಹಳ ಅದ್ಭುತವಾದ ಒಂದು ರಚನೆ. ಈ ಮಾಗಡಿ ರೋಡಲ್ಲಿ ಒಂದು 10 ಕಿಲೋಮೀಟರ್ ದೂರ ಹೋದರೆ ಒಂದು ದೊಡ್ಡ ರಚನೆ ಕಾಣಿಸುತ್ತೆ ನಿಮಗೆ, ಒಂದು ಪಿರಮಿಡ್. ಅಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಆ ಪಿರಮಿಡ್ ಕಾಣಿಸುತ್ತೆ ನಿಮಗೆ. ಆ ಪಿರಮಿಡನ್ನು ಯಾರೋ ಕಟ್ಟಿಸಿದ್ದಾರೆ, ಅದಕ್ಕೆ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದಾರೋ ಗೊತ್ತಿಲ್ಲ. ಕಬ್ಬಿಣದಲ್ಲಿ ಕಟ್ಟಿರೋ ಪಿರಮಿಡ್ಡು, ಅದರ ಮೇಲೆ ಹೊದಿಕೆ ಹೊದಿಸ್ತಿದ್ದಾರೆ. ಅದರಲ್ಲಿ ನೋಡಿ
ತೆಂಗಿನ ಮರ ಕಾಣಿಸುತ್ತೆ ಅದರ ಮುಂದ್ಗಡೆ. ಆ ತೆಂಗಿನ ಮರ ಎಷ್ಟು ಕುಳ್ಳಕ್ಕೆ ಕಾಣಿಸುತ್ತೆ, ಅಷ್ಟು ಎತ್ತರ ಇದೆ ಅದು ಪಿರಮಿಡ್, ಅಷ್ಟು ದೊಡ್ಡ ಪಿರಮಿಡ್. ಅದು ಆ ಪಿರಮಿಡ್ ಅಲ್ಲಿ ಒಂದು ನಂಬಿಕೆ ಇದೆ. ಹೇಗೆ ನಂಬಿಕೆ ಹುಟ್ಟುಕು, ಯಾರು ಹುಟ್ಟಿಸಿದ್ರು ಗೊತ್ತಿಲ್ಲ ನನಗೆ. ಆ ಪಿರಮಿಡ್ ಈ ವಿಶ್ವದಲ್ಲಿ ಯಾವುದೋ ಒಂದು ಕಿರಣ ಇದೆಯಂತೆ, ವಿಶ್ವ ಕಿರಣ, ಕಾಸ್ಮಿಕ್ ರೇ ಅಂತ, ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ. ಕಾಸ್ಮಿಕ್ ಎನರ್ಜಿ ಅಂದ್ರೆ ವಿಜ್ಞಾನಕ್ಕೆ ತಿಳಿದಿರೋ ಒಂದು ಎನರ್ಜಿ ಫಾರಮ್ಮು. ವಿಜ್ಞಾನಕ್ಕೆ ಚಲನ ಶಕ್ತಿ ಗೊತ್ತು, ವಿದ್ಯುತ್ ಶಕ್ತಿ ಗೊತ್ತು, ಈ ಥರ ಕೆಲವು ಶಕ್ತಿಗಳು ವಿಜ್ಞಾನಕ್ಕೆ ತಿಳಿದಿದೆ. ಈ ವಿಜ್ಞಾನಕ್ಕೆ ತಿಳಿದಿಲ್ದಿರೋ ಕಾಸ್ಮಿಕ್ ಎನರ್ಜಿ ಅಂತ ವಿಶ್ವಶಕ್ತಿ. ಆ ವಿಶ್ವಶಕ್ತಿ ಪಿರಮಿಡ್ ಒಳಗೆ ಬಂದು ತುಂಬ್ಕೊಂಡ್ಬಿಡುತ್ತಂತೆ. ನೀವು ಆ ಪಿರಮಿಡ್ ಒಳಗೆ ಕೂತಿದ್ರೆ ನಿಮ್ಮ ಮೈ ಒಳಗೂ ಆ ವಿಶ್ವಶಕ್ತಿ ತುಂಬ್ಕೊಂಡ್ಬಿಟ್ಟು ನೀವು ಆರೋಗ್ಯವಂತರಾಗಿ, ಕಾಯಿಲೆ ಇಲ್ಲದವರಾಗಿ, ನಿಮ್ಮ ಮನಸ್ಸು ಸಮಾಧಾನಗೊಂಡು ನಿಮ್ಗೆ ಎಲ್ಲ ಥರ ಏಳಿಗೆನೂ ಆಗುತ್ತೆ ಅಂತ. ಹೀಗಾಗಿ ಆ ಪಿರಮಿಡ್ ಒಳಕ್ಕೆ ಹೋದರೆ ನೀವು 100 ಜನ ಪ್ರಾರ್ಥನೆ ಕೂತಿರೋರನ್ನ ನೋಡ್ತೀರಿ. ಇದು ಯಾರು ದುಡ್ಡು ಕೊಟ್ಟರು, ಇದಕ್ಕೆ ಯಾರು ಕಟ್ಸಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಇದನ್ನು ನೀವು ನೋಡ್ಬೋದು, ನಿಜವಾಗ್ಲೂ ನೋಡ್ಬೋದು. ಬೆಂಗಳೂರಲ್ಲಿ ಮಾಗಡಿ ರೋಡಲ್ಲಿ ಒಂದು 10 ಕಿಲೋಮೀಟರ್ ದೂರ ಹೋಗಬೇಕು. ಇದರಲ್ಲಿ ಒಬ್ಬ ಕೂತಿದ್ದಾನೆ, ಆ ಮನೆ ಒಳಗೆ ಒಂದು ಪಿರಮಿಡ್, ಒಂದು ಪ್ಲಾಸ್ಟಿಕ್ ಶೀಟಲ್ಲಿ ಒಂದು ಪಿರಮಿಡ್ ಮಾಡಿಬಿಟ್ಟು ಒಳಗಡೆ ಕೂತ್ಬಿಟ್ಟು ಧ್ಯಾನ ಮಾಡ್ತಾ ಕೂತಿದ್ದಾನೆ. ಧ್ಯಾನ ಮಾಡ್ತಾ ಕೂತ್ಬಿಟ್ರೆ ಅವರಿಗೆ ಇನ್ಯಾವ ಚಿಂತೆನೂ ಇರೋದಿಲ್ಲ, ಎಲ್ಲ ಕಷ್ಟವೂ ಪರಿಹಾರವಾಗಿಬಿಡುತ್ತೆ. ಇದನ್ನು ನಂಬಿಕೊಂಡ್ರೆ ಇದನ್ನು ನಾನು ಅಣಕ ವಿಜ್ಞಾನ ಅಂತ ಕರಿತೀನಿ. ಕಾಸ್ಮಿಕ್ ಎನರ್ಜಿ, ಎನರ್ಜಿ ಶಕ್ತಿ. ಎನರ್ಜಿ ಅಂದರೆ ಶಕ್ತಿ. ನಮಗೆ ವಿದ್ಯುತ್ ಶಕ್ತಿ ಗೊತ್ತು, ಚಲನ ಶಕ್ತಿ ಗೊತ್ತು, ಈ ಥರ ಬೇರೆ ಬೇರೆ ಶಕ್ತಿಗಳು ನಮ್ಗೆ ಗೊತ್ತು. ಆದರೆ ಇವರು ಅಣಕು ವಿಜ್ಞಾನಿಗಳು ಕಾಸ್ಮಿಕ್ ಎನರ್ಜಿ ಅಂತ, ಒಂದು ವಿಶ್ವಶಕ್ತಿ ಅಂತ. ವಿಶ್ವಶಕ್ತಿ ಅನ್ನೋದು ವಿಜ್ಞಾನದಲ್ಲಿ ಇಲ್ಲದೆ ಇರೋ ಕಲ್ಪನೆ, ಆದರೆ ಶಕ್ತಿ ಅನ್ನೋದು ವಿಜ್ಞಾನದಲ್ಲಿರೋ ಕಲ್ಪನೆ. ಹೀಗಾಗಿ ವಿಶ್ವಶಕ್ತಿ ಅಂತ ಉಪಯೋಗಿಸ್ಬಿಟ್ರೆ ತಾವು ಹೇಳ್ತಾ ಇರೋದು ವಿಜ್ಞಾನ ಆಗಿಬಿಡುತ್ತೆ ಅನ್ನೋ ಭಾವನೆ ಒಳಗೆ ಹೇಳ್ತಾರೆ. ಇಲ್ಲಿ ಈ ಪಿರಮಿಡ್ ಜಾಗಕ್ಕೆ ಹೋದ್ರೆ ನಿಮಗೆ ಮಧ್ಯಾಹ್ನದ ಊಟನೂ ಕೊಡ್ತಾರೆ ಅವರು. ಯಾರೋ ದುಡ್ಡು ಕೊಡ್ತಾ ಇರಬೇಕು, ಸಿಕ್ಕಾಬಟ್ಟೆ ದುಡ್ಡು. ಇಲ್ಲದೆ ಹೋದ್ರೆ ಅದನ್ನು ಬಿತ್ತಿ ಊಟ ಹೆಂಗೆ ಕೊಡೋಕೆ ಸಾಧ್ಯ? ಇನ್ನು ನಮ್ಮಲ್ಲಿ ಈ ಯಲ್ಲಮ್ಮ ಅಂತ ಒಂದು ದೇವತೆ ಇದ್ದಾರೆ. ಯಲ್ಲಮ್ಮನ ಹೆಸರಲ್ಲಿ ದೇವದಾಸಿಯರ ಪದ್ಧತಿ ಇತ್ತು. ಇದ್ರ ಬಗ್ಗೆ ಹೆಚ್ಚು ಮಾತಾಡೋದ ನಾವು, ನಿಮಗೆಲ್ಲ ಗೊತ್ತಿರೋದೇ ಇದು ಅಣಕು ವಿಜ್ಞಾನ. ಈ ನಮ್ಮ ಈ ಒಂದು ಊರಲ್ಲಿ ಒಂದು ದೇವಸ್ಥಾನದಲ್ಲಿ ಬ್ರಾಹ್ಮಣರು ಊಟ ಮಾಡಿ ಹೋದ್ಮೇಲೆ ಆ ಎಲೆ ಮೇಲೆ ಹೊರಳ್ತಾರೆ ಈ ಪಂಚಮರು. ಇದು ಕೂಡ ಇಂಥ ಅನ್ಯಾಯಗಳು ನಡೆಯೋದು. ಇದು ಎರಡೂ ಅಣಕು ವಿಜ್ಞಾನ ಅಂತ ಕರೆಯೋಲ್ಲ. ಇದಾಗಲಿ ಎಲ್ಲಮ್ಮ ಆಗಲಿ ಅಥವಾ ಈ ದೇವಸ್ಥಾನದಲ್ಲಿ ಎಂಗಿಲಿ ಎಲೆ ಮೇಲೆ ಹೊರಳೋದಾಗಲಿ ಅಣಕು ವಿಜ್ಞಾನ ಅಂತ ಕರೆಯೋದಿಲ್ಲ ನಾನು, ಯಾಕೆಂದರೆ ಇದರಲ್ಲಿ ವಿಜ್ಞಾನ ಇಲ್ಲವೇ ಇಲ್ಲ. ಆದರೆ ಈ ಅಣಕು ವಿಜ್ಞಾನದ ಬಗ್ಗೆ ನಂಬಿಕೆ, ಇಂಥ ಪದ್ಧತಿಗಳ ಬಗ್ಗೆ ನಂಬಿಕೆ ಹೇಗೆ ಬರುತ್ತೆ? ಈ ಎಲ್ಲಮ್ಮನದು ವಿಷಯನಂತೂ ನಿಮಗೆ ಎಲ್ರಿಗೂ ಗೊತ್ತೇ ಇದೆ. ಗೊತ್ತಿಲ್ಲದೆ ಹೋದ್ರೆ ನೀವು ಓದಿ ತಿಳ್ಕೊಬೋದು. ಅದು ಖಂಡಿತವಾಗಿಯೂ ಮನಸ್ಸಿಗೆ ಹರ್ಷ ತರುವಂಥ ವಿಷಯ ಅಲ್ಲ. ಇಂಥ ಮೂಢನಂಬಿಕೆ ಯಾತಕ್ಕೆ ಬರುತ್ತೆ ಅಂದರೆ ನಮ್ಮಲ್ಲಿ ವಿಜ್ಞಾನ ಕಡಿಮೆ ಆಗಿರೋದ್ರಿಂದ ಅನ್ನೋ ಅಂಶಕ್ಕೋಸ್ಕರ ಮಾತ್ರ ಇದನ್ನು ತೋರಿಸ್ತಾ ಇದ್ದೀನಿ. ಇಲ್ಲದೆ ಹೋದ್ರೆ ಅಣಕು ವಿಜ್ಞಾನ ಅಲ್ಲ. ಇನ್ನೊಂದು ಹಸ್ತ ಸಾಮುದ್ರಿಕೆ. ನಮ್ಮ ಬೆಂಗಳೂರಲ್ಲಿ ರೋಡಲ್ಲಿ ಹೋಗ್ತಾ ಇದ್ರೆ ಅಲ್ಲಲ್ಲಿ ಒಬ್ಬೊಬ್ಬರು ಕೂತಿರೋದನ್ನು ನೋಡ್ತೀವಿ, ಅಥವಾ ಒಂದು ಬೋರ್ಡ್ ಹಾಕ್ಕೊಂಡಿರ್ತಾರೆ ಒಂದು ರೂಮಿನ ಆಫೀಸಲ್ಲಿ. ಅಲ್ಲಿ ಹೊರಗಡೆ ದೊಡ್ಡ ಕೈಯಿನ ಚಿತ್ರ ಇರುತ್ತೆ. ಅಲ್ಲಿ ಹೋದರೆ ನಮ್ಮ ಕೈ ನೋಡಿಬಿಟ್ಟು ಹಸ್ತ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಂಡ ಅಂತ ನಮ್ಮಲ್ಲಿ ಗಾದೆನೇ ಬಂದ್ಬಿಟ್ಟಿದೆ. ಹಸ್ತ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಂಡ ಅನ್ನೋ ಗಾದೆ ಹುಟ್ಟಿಸ್ದಾತ ಈ ಹಸ್ತ ತೋರಿಸೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇಲ್ಲದೆ ಹೋದ್ರೆ ಯಾಕೆ ಹಸ್ತ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಂಡ ಅಂತ ಹೇಳ್ತಾ ಇದ್ವಿ. ಇದು ನಮ್ಮ ಕೈಯಿನ ಗೆರೆಗಳಲ್ಲಿ ನಮಗೆ ಎಷ್ಟು ಜನ ಹೆಂಡ್ತಿಯವ್ರು, ಎಷ್ಟು ಬದುಕ್ತೀವಿ, ಎಷ್ಟು ಜನ ಮಕ್ಕಳಾಗ್ತಾರೆ ಎಲ್ಲ ಬರೆದು ಬಿಟ್ಟಿದೆಯಂತೆ ಬ್ರಹ್ಮ. ಈ ಹಸ್ತ ಸಾಮಗ್ರಿಕೆ ಅಂದ ಕೂಡಲೇ ಇನ್ನೊಂದು ಜ್ಞಾಪಕ ಆಯಿತು. ಈ ತಿರುಚಿ ಒಳಗೆ ನಾನು ಒಬ್ಬರ ಮನೆಗೆ ಹೋಗಿದ್ದೆ. ಅವ್ರ ಮನೆ ಒಳಗೆ ಒಂದು ಬ್ರಹ್ಮ ಕಡತ ಇದೆಯಂತೆ. ಬ್ರಹ್ಮ ಕಡತ ಇದೆ ಅಂತ ಹೇಳ್ತಾರೆ ಅವರು. ಅಲ್ಲಿ ಹೋದಾಗ ಒಂದು ಅನುಭವ ಆಯಿತು ನನಗೆ. ಅವರು ನಿಮ್ಮ ಆ ಬ್ರಹ್ಮ ಕಡತ ಇದೆಯಲ್ಲ, ಬ್ರಹ್ಮ ಎಲ್ಲರ ನಮ್ಮ ತಲೆ ಒಳಗೆ ಬರೆದವನು, ವಿಧಿ ಬರಹವ ತಪ್ಪಿಸಲು ಹರಿಹರ ವಿಹಿಂಚಾದ್ಯರಿಗೆ ಸಾಧ್ಯವೇ ಅಂತ. ಬ್ರಹ್ಮ ನಮ್ಮ ಲಲಾಟದಲ್ಲಿ ಬರೆದು ಬಿಟ್ಟಿದ್ದಾನೆ, ನಮಗೆ ಬದುಕು ಹೀಗೆ ಆಗುತ್ತೆ ಅಂತ. ಅದನ್ನು ಯಾರಿಗೂ ತಪ್ಪಿಸೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ, ಆ ಬ್ರಹ್ಮ ಕಡತ ಅವ್ರ ಮನೆ ಒಳಗಿದೆ. ಅಂದರೆ ನಮ್ಮ ಪೂರ್ವ ಪರ ಎಲ್ಲವೂ ಅವರ ಮನೆ ಒಳಗೆ ಆ ಪುಸ್ತಕಗಳಲ್ಲಿ ಇದೆ ಬ್ರಹ್ಮ ಕಡತದಲ್ಲಿ.
ನೀವು ಹೋಗಿ ಕೂತ್ಕೊಂಡ್ರೆ ಅವ್ರು ಮಾತಾಡಿಸ್ತಾರೆ ನಿಮಗೆ, ಎಲ್ಲಿಂದ ಬಂದ್ರಿ, ಏನು ಸಮಾಚಾರ, ನಿಮಗೇನು ತಿಳ್ಕೋಬೇಕು. ಆಮೇಲೆ ಒಂದಷ್ಟು ಹೊತ್ತಾದ್ಮೇಲೆ ನಿಮ್ಮ ಮನೆ ಬಗ್ಗೆ ಹೇಳ್ತೀನಿ ಅಂತ ಒಂದು ಕಡತ ತರ್ತಾರೆ. ಕಡತ ತಂದು ಓದ್ತಾರೆ. ನೀವು ಹ್ಞೂ ಅಥವಾ ಇಲ್ಲ ಅಂತ ಹೇಳಿ, ನಿಮ್ಗೆ ಅನ್ವಯಿಸ್ತಾ ಇದ್ರೆ ಹೇಳಿ, ನಿಮ್ಮದೇ ಪುಸ್ತಕನ ಇದು, ಅದು ತುಂಬ ಒಳಗಡೆ ಲಕ್ಷಾಂತರ ಪುಸ್ತಕ ಇದೆ, ನಿಮ್ಮ ಪುಸ್ತಕನೇ ತಗೊಂಡು ಬರ್ಬೇಕು ನಾನು, ನಿಮ್ಮ ಪುಸ್ತಕದ ಬಗ್ಗೆ, ನಿಮ್ಮ ಬಗ್ಗೆ ಎಲ್ಲೂ ಆ ಪುಸ್ತಕದಲ್ಲಿ ಬರೆದಿದೆ, ಅದನ್ನು ತಂದು ಓದ್ತೀನಿ, ಸರಿ ಇದ್ರೆ ಹೇಳಿ ಅಂತ. ನೀವು ಅವ್ರು ಓದ್ತಾ ಇರೋ ಹಾಗೆ ಹ್ಞೂ ಇಲ್ಲ ಅಂತ ಹೇಳ್ತಾ ಹೋಗ್ತೀರಿ. ಅವ್ರು ಸ್ವಲ್ಪ ಹೊತ್ತಾದ್ಮೇಲೆ ಈ ಪುಸ್ತಕ ನಿಮ್ದಲ್ರಿ, ಬೇರೆ ಪುಸ್ತಕ ತರ್ತೀನಿ, ಇನ್ನೊಂದು ಪುಸ್ತಕ ತರ್ತಾರೆ. ಹೀಗೆ 2-3 ಪುಸ್ತಕ ತಂದುಬಿಟ್ಟು ಆದ್ಮೇಲೆ ಒಂದು ಪುಸ್ತಕ ತರ್ತಾರೆ. ಒಂದು 4-5 ಪುಸ್ತಕ ಓದಿದ ಮೇಲೆ ಒಂದು ಪುಸ್ತಕ ತರ್ತಾರೆ. ನೋಡಿ ಇವಾಗ ನಿಮ್ಮ ಪುಸ್ತಕನೇ ಸಿಕ್ಕಿರಬೇಕು ಅಂತ ಹೇಳಿ, ನೋಡಿ ನಿಮ್ಮ ಹೆಸರು ತಮ್ಮಯ್ಯ ಅಂತ, ನಿಮ್ಮ ತಂದೆ ಹೆಸರು ರಾಮಭದ್ರ ಶಾಸ್ತ್ರಿ ಅಂತ, ನಿಮ್ಮ ತಂದೆಗೆ 8 ಜನ ಮಕ್ಕಳು, 4 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ಅಬ್ಬಬ್ಬಾ, ಎಲ್ಲವೂ ಸರಿಯಾಗಿ ಹೇಳ್ಬಿಡ್ತಾರೆ. ಆಶ್ಚರ್ಯವಾಗಿಬಿಡುತ್ತೆ ನಮಗೆ. ಇದು ಹೇಗೆ ಸಾಧ್ಯ? ಅದು ಯಾಕೆ ಸಾಧ್ಯ ಅಂದರೆ ನಂಬ್ಕೊಳ್ಳೋರು ಮೂರ್ಖರು. ಅವನು ಭಾಳ ಜಾಣ. ಅವನು ಓದ್ತಾನಲ್ಲ ಮೊದಲನೇ 3-4 ಪುಸ್ತಕ, ಅದರಲ್ಲಿ ನಿಮ್ಮ ತಂದೆಗೆ 8 ಮಕ್ಕಳು ಅಂತ ಒಂದು ಕ್ವಿಕ್ಕಾಗಿ ಹೇಳಿರ್ತಾನೆ. ನೀವು ಹ್ಞೂ ಇಲ್ಲ ಅಂತ ಗೋಣ್ ಅಲ್ಲಾಡಿಸಿರ್ತೀರಲ್ಲ, ಅದನ್ನು ಅವನ ಮನಸ್ಸಲ್ಲಿ ಇಟ್ಕೊಂಡು ಬಿಟ್ಟಿರ್ತಾನೆ. ಅವನು ನಿಮ್ಮ ಪುಸ್ತಕ ಅಂತ ತೊಗೊಂಡು ಬಂದಾಗ ಅವನು ಏನೇನು ತಿಳ್ಕೊಂಡಿದ್ದಾನೋ ಅದನ್ನೆಲ್ಲ ನಿಮಗೆ ಹೇಳ್ತಾನೆ. ಈ ರೀತಿ ದುಡ್ಡು ಸಂಪಾದಿಸೋಕ್ಕೋಸ್ಕರ ವೈಜ್ಞಾನಿಕವಾಗಿ ಮಾತಾಡೋದು, ನೋಡಿ ಬ್ರಹ್ಮ ಕಡತದಲ್ಲಿ ಎಲ್ಲ ಇದೆ ಅಂತ. ಹೀಗೆ ನಮ್ಗೆ ಇನ್ನೂ ಒಂದು ಏನಪ್ಪ, ನಮ್ಮ ದೇಹದಲ್ಲಿ ಅನೇಕ ಚಕ್ರಗಳಿದೆ. ಈ ಚಕ್ರಗಳು ಒಂದೊಂದು ಚಕ್ರಗಳೆಲ್ಲ ಸುಪ್ತಾವಸ್ಥೆ ಒಳಗೆ ಇರುತ್ತಂತೆ. ನಮ್ಮ ಚಕ್ರಗಳು ಮೂಲಾಧಾರ ಚಕ್ರ ಅಂತ ನಮ್ಮ ಕೆಳಗಡೆ ಮೂಲಾಧಾರ ಚಕ್ರ ಅಂತ, ಸಹಸ್ರಾರ ಚಕ್ರ ಅಂತ ನಮ್ಮ ತಲೆ ಒಳಗಿರುತ್ತಂತೆ. ಈ ಚಕ್ರಗಳೆಲ್ಲ ಮಲಗಿರುತ್ತೆ. ಅವನು ಎಬ್ಬಿಸ್ಬಿಟ್ರೆ ನಮಗೆ ಅನೇಕ ಸಿದ್ಧಿಗಳು ಸಿದ್ಧಿಸುತ್ತಂತೆ. ಈ ಸಹಸ್ರಾರ ಚಕ್ರ ಉದ್ದೀಪನಗೊಂಡು ಬಿಟ್ರೆ ನಿಮಗೆ ಭೂತ ಭವಿಷ್ಯತ್ತು ಎಲ್ಲವೂ ಗೊತ್ತಾಗ್ಬಿಡುತ್ತಂತೆ. ಈ ಚಕ್ರಗಳು ಕೂಡ ಎಷ್ಟರ ಮಟ್ಟಿಗೆ ನಮ್ಮ ದೇಹವನ್ನು ಡಾಕ್ಟರ್ಗಳು ಕುಯ್ದು ಪ್ರತಿಯೊಂದು ಅಂಗವನ್ನು ನೋಡಿದ್ದಾರೆ, ಯಾವ ಚಕ್ರವೂ ಅವ್ರಿಗೆ ಕಾಣಿಸೋದಿಲ್ಲ. ಅಂತೂ ಒಟ್ಟಲ್ಲಿ ಇದಿಷ್ಟು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಕೆಲವು ವಿಷಯಗಳು ನಮ್ಮ ದೇಶಕ್ಕೆ ಸಂಬಂಧಪಡದೇ ಇರೋ ವಿಷಯಗಳನ್ನು ಹೇಳ್ತೀನಿ. ಈ ಹಿಂದಿನ ಶತಮಾನದಲ್ಲಿ ಯುರೋಪಲ್ಲಿ ಫ್ರೆನಾಲಜಿ ಅಂತ, ನಮ್ಮಲ್ಲಿ ಅಸ್ಟ್ರಾಲಜಿ ಅನ್ನೋ ಹಾಗೆ ಫ್ರೆನಾಲಜಿ. ಈ ನಮ್ಮ ತಲೆ ಒಳಗೆ, ನಮ್ಮ ತಲೆ ಬಹುಶಃ ನಮ್ಮ ವ್ಯಕ್ತಿತ್ವಕ್ಕೆ ಕಾರಣ ಅನ್ನೋದು ಬಹಳ ಅನೇಕ ಶತಮಾನಗಳಿಂದ ತಿಳಿದಿದೆ. ನಿಜವಾಗ್ಲೂ ಅದು ಸತ್ಯವೂ ಹೌದು, ವೈಜ್ಞಾನಿಕವಾಗಿಯೂ ಅದನ್ನು ಒಪ್ಕೊಂಡಿದ್ದಾರೆ. ನಮ್ಮ ಮೆದುಳು ನಮ್ಮ ವರ್ತನೆಯನ್ನು ನಿರ್ಧರಿಸುತ್ತೆ. ಹಾಗಾದರೆ ಮೆದುಳಿನ ರಚನೆ, ನಮ್ಮ ಸ್ವಭಾವ ಅದರಲ್ಲಿ ಇರಬೇಕಲ್ಲ. ನಮ್ಮ ಕೈಯಿನ ರಚನೆ ಒಳಗೆ, ಹಸ್ತ ಸಾಮುದ್ರಿಕೆ ಒಳಗೆ ನಮ್ಮ ಕೈ ನೋಡಿ ಭವಿಷ್ಯ ಹೇಳೋ ಥರ ತಲೆಯನ್ನು ನೋಡಿಬಿಟ್ಟು, ತಲೆಯನ್ನು ಬೋಳಿಸ್ಕೊಂಡು ಹೋಗಿ ಅವ್ರಿಗೆ ತೋರಿಸಿದ್ರೆ, ತಲೆಯನ್ನು ಬೋಳಿಸ್ಕೊಂಡು ಹೋಗಿ ತಲೆಯನ್ನು ಅವ್ರಿಗೆ ಬಗ್ಗೆ ತೋರಿಸಿದ್ರೆ ಅಲ್ಲಿ ಎಲ್ಲೆಲ್ಲಿ ಉಬ್ಬಿದೆ, ಎಲ್ಲೆಲ್ಲಿ ಸ್ವಲ್ಪ ತಗ್ಗಿದೆ ಅನ್ನೋದನ್ನು ನೋಡಿಬಿಟ್ಟು ನೀವು ಎಂಥ ವ್ಯಕ್ತಿಗಳು ಅನ್ನೋದನ್ನು ಹೇಳ್ತಾರೆ. ಅಲ್ಲೇ ಬರೆದಿದೆ ನೋಡಿ, ಲವ್ ಆಫ್ ಟ್ರೂತ್, ಹೋಪ್, ಎಸ್ಟೀಮ್, ಕಾಷಸ್ನೆಸ್. ಇಲ್ಲಿ ಉಬ್ಬಿದ್ರೆ ನೀವು ಎಚ್ಚರಿಕೆಯಿಂದ ಇರೋ ವ್ಯಕ್ತಿ, ಇಲ್ಲಿ ಉಬ್ಬಿದ್ರೆ ನೀವು ಬಹಳ ಪ್ರೀತಿಯ ವ್ಯಕ್ತಿ, ಇಲ್ಲಿದ್ದರೆ ನಿಮ್ಗೆ ಬಹಳ ಆಸೆಯ ವ್ಯಕ್ತಿ, ಇಲ್ಲಿದ್ದರೆ ನೀವು ಪ್ರಪಂಚವನ್ನು ಕಂಡು ಆಶ್ಚರ್ಯ ಪಡೋ ವ್ಯಕ್ತಿ. ಈ ರೀತಿ ಎಲ್ಲಿ ಉಬ್ಬು ತಗ್ಗುಗಳಿತ್ತೋ ಅದರ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳುವಂಥ ಒಂದು ಅಣಕು ವಿಜ್ಞಾನ ಯುರೋಪಲ್ಲಿ ಇತ್ತು. ಇನ್ನೊಂದು ದೊಡ್ಡ ಅಣಕು ವಿಜ್ಞಾನ ಅಂದರೆ ಈ ಹಾರುವ ತಟ್ಟೆಗಳು ಅಂತ. ಯಾವುದೋ ಒಂದು ಬೇರೆ ಲೋಕದಿಂದ ಹಾರುವ ತಟ್ಟೆಗಳಲ್ಲಿ ಜನ ಬಂದುಬಿಟ್ಟು ಭೂಮಿಯನ್ನು ಸಂಪರ್ಕಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಕಲ್ಪನೆ. ಈ ನಮ್ಮ ರಾಕೆಟ್ ಹೋಗುತ್ತಲ್ಲ, ಇವಾಗ ಮಾರ್ಸಿಗೆ ಹೋಗಿದೆ, ಚಂದ್ರನಿಗೆ ಹೋಗಿದೆ, ವೀನಸ್ಸಿಗೆ ಹೋಗಿದೆ, ಇವಾಗ ಸೂರ್ಯನಿಗೂ ಸೂರ್ಯನ ಹತ್ರ ಹೋಗಿಲ್ಲ, ಅದು ಸೂರ್ಯನ ಕಡೆಗೆ ಹೋಗ್ಬಿಟ್ಟು ಸೂರ್ಯನ ನೋಡ್ತಾ ಇರುವಂಥ ಒಂದು ರಾಕೆಟ್ಟು ಇದೆ. ಹೀಗಾಗಿ ನಮ್ಮ ರಾಕೆಟ್ಟು ಇಷ್ಟು ದೂರ ಹೋದರೆ ಅನೇಕ ಲಕ್ಷ ವರ್ಷದಿಂದ ಇನ್ನೆಲ್ಲೋ ಜೀವ ವಿಕಾಸ ಆಗಿರ್ಬೋದು, ಅವ್ರು ಇನ್ನೂ ತುಂಬ ಜಾಣರಿರ್ಬೋದು. ಅವರು ಇಂಥ ಹಾರುವ ತಟ್ಟೆ ಒಳಗೆ ಕೂತ್ಬಿಟ್ಟು ನಮ್ಮ ಭೂಮಿವರೆಗೂ ಪ್ರಯಾಣ ಮಾಡಿ ಬಂದಿರ್ಬೋದು ಅಂತ ಈ ಕಲ್ಪನೆ. ಇದ್ರ ಬಗ್ಗೆ ಸಾವಿರಾರು ಪುಸ್ತಕಗಳು ಹೊರಗೆ ಬಂದಿದೆ, ಜಾಣರು ಬೇಕಾದಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ. ಆದರೆ ಇದು ಅಣಕು ವಿಜ್ಞಾನದ ಭಾಷೆ ಒಳಗೆ ಸುಮ್ಮನೆ ತಮ್ಮ
ತಾವು ದುಡ್ಡು ಮಾಡ್ಕೊಳ್ಳೋದಕ್ಕೆ ಮಾಡುವಂಥ ಪ್ರಯತ್ನ. ನಮ್ಮಲ್ಲಿ ಹಸ್ತ ಸಾಮಗ್ರಿಕೆ ಇರೋ ಹಾಗೆ ಬೇರೆ ದೇಶಗಳಲ್ಲಿ ಒಂದು ಚೆಂಡು, ಅದು ಗಾಜಿನ ಚೆಂಡಾಗಿರ್ಬೋದು, ಆ ಚೆಂಡನ್ನು ನೋಡ್ತಾ ಇದ್ದಂಗೆ ಅವರಿಗೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಕಾಣಿಸ್ಬಿಡುತ್ತೆ, ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಕಾಣಿಸ್ಬಿಡುತ್ತೆ. ಯಾರಾದರೂ ಕೊಲೆ ಮಾಡಿದರೆ ಆ ಕೊಲೆಗಾರ ಎಲ್ಲಿದ್ದಾನೆ ಅನ್ನೋದು ಕಾಣಿಸ್ಬಿಡುತ್ತೆ. ಆ ರೀತಿ ಭವಿಷ್ಯ ಹೇಳುವಂಥ ಜನ ಇದ್ದಾರೆ ನಮ್ಮ ದೇಶದಲ್ಲೆಲ್ಲ, ಬೇರೆ ದೇಶದಲ್ಲಿ. ಇನ್ನು ನೀವು R.K. ನಾರಾಯಣ್ ಅವರದ್ದು ಇಂಗ್ಲಿಷ್ ಟೀಚರ್ ಅನ್ನೋ ಪುಸ್ತಕ ಓದಿದರೆ ಅದರಲ್ಲಿ ಇದರ ವಿವರಣೆ ಬರುತ್ತೆ. R.K. ನಾರಾಯಣ್ ಹೆಂಡತಿ ತೀರ್ಕೊಂಡ್ಬಿಡ್ತಾರೆ. R.K. ನಾರಾಯಣಿಗೆ ಹೆಂಡತಿ ಮೇಲೆ ಬಹಳ ಪ್ರೀತಿ ಇರುತ್ತೆ. ಹೀಗಾಗಿ ಹೇಗಾದರೂ ಆ ಹೆಂಡತಿ ಸಂಪರ್ಕ ಬೆಳೆಸಬೇಕು ಅಂತ ಮಡ್ರಾಸಲ್ಲಿ ಯಾರೋ ಅವ್ರಿಗೆ ಹೇಳ್ತಾರೆ, ಮಡ್ರಾಸಲ್ಲಿ ಒಂದು ತಂಡ ಇದೆ, ಅಲ್ಲಿ ಹೋದರೆ ನಿಮ್ಮ ಹೆಂಡತಿನ ಮೀಟ್ ಮಾಡ್ಬೋದು ಅಂತ. ಅಂದರೆ ಗತಿಸಿದ ಹೆಂಡತಿಯನ್ನು ಮೀಟ್ ಮಾಡೋದು. ಅಲ್ಲಿ ಹೋಗ್ಬಿಟ್ಟು ಅವರು ಮೀಟ್ ಮಾಡಿದೆ ಅಂದ್ಕೊಂಡು ಬರ್ತಾರೆ. ಇದಕ್ಕೆ ಒಂದಷ್ಟು ಜನ ರೌಂಡ್ ಟೇಬಲಲ್ಲಿ ಕೂತ್ಬಿಟ್ಟು ಕೈಯನ್ನು ಟೇಬಲ್ ಮೇಲೆ ಇಟ್ಕೋತಾರೆ. ಆಮೇಲೆ ಧ್ಯಾನ ಮಾಡ್ತಾರೆ, ಯಾರನ್ನಾದ್ರು ಕರೀತಾರೆ, ಗತಿಸಿದವರನ್ನ ಕರೀತಾರೆ. ಅವ್ರು ಅವಾಗ ಅಲ್ಲಿ ಬಂದುಬಿಟ್ಟು ಒಬ್ಬರ ಮುಖಾಂತರ ಮಾತಾಡಿಸ್ತಾರೆ ಅವರನ್ನು. ಇವಾಗ R.K. ನಾರಾಯಣಿಗೆ ಅವ್ರ ಹೆಂಡತಿ ಮಾತಾಡಿಸ್ಬೇಕು ಅಂತಿದ್ರೆ ಅಲ್ಲೇ ಕೂತಿದ್ದ ಒಬ್ಬ ಹೆಂಗಸೋ ಗಂಡಸೋ ಆ ಹೆಂಡತಿ ಅವ್ರ ಮೈ ಮೇಲೆ ಬಂದುಬಿಟ್ಟು ಅವ್ರ ಬಾಯಿ ಮುಖಾಂತರ ಅವ್ರಿಗೆ ಏನು ಹೇಳಬೇಕು ಅದನ್ನು, ನೀವು ಹೇಗಿದ್ದೀರಿ, ನಾನು ಚೆನ್ನಾಗಿದ್ದೀನಿ, ನಾನು ಸ್ವರ್ಗ ಲೋಕದಲ್ಲಿದ್ದೀನಿ, ನಾನು ನರಕ ಲೋಕದಲ್ಲಿದ್ದೀನಿ, ಇದನ್ನೆಲ್ಲ ವರದಿ ಒಪ್ಪಿಸ್ತಾಳೆ. ಇವ್ರು ಕೇಳ್ಕೋಬಹುದು. ಇದು ಕೂಡ ಒಂದು ಥರ ಸೂಡೋ ಸೈನ್ಸ್ ಅಂತ ಕರಿಬೋದು. ಇನ್ನೂ ಒಂದು 13ರ ವಿಶೇಷ. ಈ ಯೇಸು ಕ್ರಿಸ್ತನಿಗೆ ಸುಮಾರು ಜನ ಬಹಳ ನಿಕಟವಾದ ಶಿಷ್ಯರಿದ್ದರು. ಯೇಸು ಕ್ರಿಸ್ತನನ್ನು ಹೇಗಾದರೂ ಮಾಡಿ ಹಿಡಿದು ಗಲ್ಲಿಗೇರಿಸಬೇಕು ಅಂತ ಆ ಜೂಯಿಷ್ ಜನ ಹವಣಿಸ್ತಾ ಇದ್ರು. ಅವನ 13ನೇ ಶಿಷ್ಯ ಯೇಸು ಕ್ರಿಸ್ತ ಎಲ್ಲಿದ್ದಾನೆ ಅಂತ ತಿಳಿಸ್ದ. ಅವ್ರು ಬಂದು ಅವನನ್ನು ಹಿಡ್ಕೊಂಡು ಹೋಗಿ ಗಲ್ಲಿಗೆ ಎಸೆದ್ರು ಅನ್ನೋ ಒಂದು ದಂತಕತೆ ಇದೆ. ಅದಕ್ಕೋಸ್ಕರ 13 ಅನ್ನೋದು ಅವರಲ್ಲಿ ಬಹಳ ಅಪವಿತ್ರವಾದ ಸಂಖ್ಯೆ. ಈ ಅಮೇರಿಕಾದ ಎಷ್ಟೋ ಹೋಟ್ಲಿಗೆ ಹೋದರೆ ರೂಮ್ ಸಂಖ್ಯೆ 1, 2, 3, 10, 11, 12, 14, 13ನೇ ರೂಮ್ ಇರೋಲ್ಲ. ಯಾಕೆಂದರೆ 13ನೇ ರೂಮಲ್ಲಿ ಯಾರೂ ಬಂದು ಬಾಡಿಗೆ ಕೊಟ್ಟು ಇರೋದಕ್ಕೆ ಇಷ್ಟಪಡೋದಿಲ್ಲ. 13 ಅಂತ ಕೆಟ್ಟ ಸಂಖ್ಯೆ ಆಗಿಬಿಟ್ಟಿರುತ್ತೆ. ಅದೇ ಇನ್ನೊಂದು ಕಥೆ ಇದೆ. ಆ ಕಥೆ ಒಳಗೆ 13 ಎಷ್ಟ ಪವಿತ್ರ ಸಂಖ್ಯೆ ಅನ್ನೋದನ್ನ ಹೇಳೋದು. ಈ ಗುರುನಾನಕ್ ಒಂದ್ಸಲ ಇದು ಗೋಧಿ ಅಳತೆ ಮಾಡ್ತಾ ಇದ್ರಂತೆ. ಒಂದೊಂದು ಸೇರ್ ಗೋಧಿನೂ ಅಳತೆ ಮಾಡಿ 1, 2, 3, 4 ಅಂತ ಹಿಂದಿ ಒಳಗೆ ಹೇಳ್ಕೊಂಡು ಹೋಗಿ 10, 11, 12, 13 ಅಂದ್ರಂತೆ. 13 ಅಂದಮೇಲೆ 13, 13, 13 ಅಂದ್ಕೊಂಡೇ ಅಳತೆ ಮಾಡ್ತಾ ಹೋಗ್ಬಿಟ್ರಂತೆ. ಆ 13 ಬಿಡಲೇ ಇಲ್ಲ ಅವರು. ಯಾಕೆಂದ್ರೆ 13 ಅಂದರೆ ನಿನ್ನವನು ಅಂತ. ನಾನು ನಿನ್ನವನು, ದೇವರೇ ನಾನು ನಿನ್ನವನು, ನಿನ್ನ ಶಿಷ್ಯ, ನಿನ್ನ ಆಳು ಅಂತ ಅನ್ನೋ ಅರ್ಥದಲ್ಲಿ 13 ಅನ್ನೋದು. ಹಾಗಾಗಿ 13 ಅನ್ನೋದು ಬಹಳ ಪವಿತ್ರವಾದ ಸಂಖ್ಯೆ ಆಯಿತು. ಅಂದರೆ ಒಂದು ದೇಶಕ್ಕೆ ಯಾವುದು ಪವಿತ್ರವಾದ ಸಂಖ್ಯೆ ಆಗಿರುತ್ತೋ ಇನ್ನೊಂದು ದೇಶಕ್ಕೆ ಅಪವಿತ್ರ ಸಂಖ್ಯೆ ಆಗಿರುತ್ತೆ. ಎರಡೂ ಅಷ್ಟೇ ಅವೈಜ್ಞಾನಿಕ ಅಂತ ನಾನು ಹೇಳೋದು. ಇನ್ನು ಕಡೆಯದಾಗಿ ಹೇಳೋದು, ಆಗಲೇ ನಾನು ಅಂದ್ಕೊಂಡಿದ್ದ ಟೈಮ್ ಮೀರ್ತಾ ಇದೆ. ಇದು ಕಡೆಯದಾಗಿ ಹೇಳೋದು, ಇದೆಲ್ಲ ನಮ್ಮ ದೇಶಕ್ಕಿಂತಲೂ ಹೊರ ದೇಶದಲ್ಲೇ ಹೆಚ್ಚಿರೋದು. ಇಂಗ್ಲೀಷಲ್ಲಿ ಇರೋದ್ರಿಂದ ಸುಮ್ಮನೆ ಓದ್ಬಿಟ್ಟು ಅದು ಏನು ಅಂತ ಹೇಳ್ತೀನಿ. ಟೆಲಿಪತಿ ಅಂದರೆ ಇನ್ನೊಬ್ಬರು ಮನಸ್ಸಲ್ಲಿರೋದನ್ನು ನಾವು ಅವ್ರ ಹತ್ರ ಮಾತಾಡ್ದೇನೆ ತಿಳ್ಕೊಳ್ಳೋದು. ಅವ್ರು ನಮ್ಮ ಎದುರಿಗೂ ಇರಬೇಕಾಗಿಲ್ಲ. ನೀವು ಲಿಂಗದಲ್ಲಿ ಇದ್ದೀರಿ, ನಿಮ್ಮ ಮನಸ್ಸಲ್ಲಿ ಏನು ಯೋಚನೆ ಇದೆ ಅಂತ ಬೆಂಗಳೂರಲ್ಲಿರೋ ನನಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಟೆಲಿಪತಿ ಅಂತಾರೆ. ಅಂತ ಒಂದು ಇವಾಗ ಆಫ್ಟರ್ ಆಲ್ ಈ ನಾನು ಮಾತಾಡ್ತಾ ಇರೋದು ಅಮೇರಿಕಾದಲ್ಲೂ ಕೇಳಿಸ್ತಾ ಇದೆಯಲ್ಲ, ಹಾಗೆ ಕೇಳಿಸೋಕೆ ಸಾಧ್ಯ ಇದ್ದರೆ ಏನು ಇಲ್ಲಿಂದ ಅಲ್ಲಿಗೆ ಹೋಗೋ ಧ್ವನಿ ಹೋಗೋದಾದರೆ, ಹಾಗಾದರೆ ಮನಸ್ಸು ಅಷ್ಟೇ. ಮನಸ್ಸು ಏನೋ ಒಂದನ್ನು, ಮನಸ್ಸು ರೇಡಿಯೋ ಸ್ಟೇಷನ್ ಥರ ಏನೋ ಬಿತ್ತರಿಸ್ತಾ ಇರ್ಬೋದು, ಅದನ್ನು ನಮ್ಮ ಮನಸ್ಸು ಗ್ರಹಿಸ್ತಾ ಇರ್ಬೋದು. ಅದರಲ್ಲಿ ಏನು ಇದು ವಿಜ್ಞಾನವೇ ಅನ್ನೋಂಥ ವಾದ. ಪ್ರಿಕಾಗ್ನಿಷನ್ ಅಂದರೆ ಒಂದು ಘಟನೆ ಆಗೋಕ್ಕೆ ಮುಂಚೆ ಆ ಘಟನೆ ಬಗ್ಗೆ ನಮಗೆ ಸುಳಿವು ಸಿಕ್ಕೋದು. ಎಷ್ಟೋ ಸಲ ಹೇಳ್ತಾರೆ, ಯಾಕೋ ನನಗೆ ನೆನ್ನೆ ಎಲ್ಲ ಭಾಳ ಸಂಕಟ ಆಗ್ತಾ ಇತ್ತು, ಯಾಕೆ ಗೊತ್ತಾಗಲಿಲ್ಲ, ಇವತ್ತು ಬೆಳಗ್ಗೆ ಎದ್ದು ನೋಡಿದರೆ ಯಾರೋ ಪ್ರೀತಿಯೇ ಯಾರೋ ಒಬ್ಬರು ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಇದು ಎಷ್ಟು ಹುಚ್ಚುತನ ಅಂದರೆ, ನಮ್ಮಮ್ಮಂಗೆ ನಾನು ಅನ್ಕೊಂಡ್ರೆ ಭಾಳ ಪ್ರೀತಿ. ನಾನು ಒಂದು 9 ವರ್ಷ ಅವರನ್ನು ಬಿಟ್ಟಿದ್ದೆ.
ಆವಾಗ ಅವರು ಎಷ್ಟು ಲಕ್ಷ ಸಲ ಕನಸ್ಕೊಂಡಿದ್ದಾರೋ ಏನೋ, ಆರೋಗ್ಯವಾಗಿದ್ದಾನೋ ಇಲ್ಲೋ ತಮ್ಮಯ್ಯ, ಏನಾಗಿದೆಯೋ ಏನೋ ಕಾಯಿಲೆ ಬಂದ್ಬಿಟ್ಟಿದೆಯೋ ಅಂತ ಹೆದರ್ಕೊಂಡಿದ್ದಾರೆ. ನಾನು ಕಬ್ಬಿಣದ ಕಲ್ ಥರ ಇದ್ದೆ, ನನಗೆ ಯಾವಾಗಲೂ ಕಾಯಿಲೆ ಬಂದಿರಲಿಲ್ಲ. ಅಂದರೆ ನಾವು ಎಷ್ಟೋ ಸಲ ಏನೋ ಒಂದು ಆಗುತ್ತೇನೋ ಅಂತ ಅನ್ಕೋತೀವಿ, ಆಗದೇ ಇದ್ದರೆ ಮರ್ತು ಬಿಡ್ತೀವಿ. ಹಾಗೆ ಆಗಿಬಿಟ್ರೆ ಅದನ್ನು ಜ್ಞಾಪಕ ಇಟ್ಕೋತೀವಿ. ಅದರಿಂದ ಈ ಪ್ರಿಕಾಗ್ನಿಷನ್ ಅನ್ನೋದು ಏನೋ ಅದರಲ್ಲಿ ಇರಬೇಕು, ಸತ್ವ ಅನ್ನೋದು ಅಂತ ಒಂದು ಇರುತ್ತೆ. ಈ ಫೈತ್ ಹೀಲಿಂಗ್ ಅಂತ ಮೂರನೇದು ಇದೆಯಲ್ಲ, ಅದು ರೇಖಿ ಕರೀತಾರೆ ಬೆಂಗಳೂರಲ್ಲೆಲ್ಲ. ಅದರಲ್ಲಿ ನೀವು ಯಾವುದಾದ್ರೂ ಬೆನ್ನು ನೋವಿತ್ತು ಅಂತ ಇಟ್ಕೊಳ್ಳೋಣ, ಆ ಫೈತ್ ಹೀಲಿಂಗ್ ಮಾಡೋರು ಮನೆಗೆ ಹೋದರೆ ಅವ್ರು ನಿಮ್ಮನ್ನು ಮಲಗಿಸ್ಬಿಟ್ಟು ನಿಮ್ಮ ಮೈ ಮೇಲೆ, ನಿಮ್ಮನ್ನು ಮುಟ್ಟೋದಿಲ್ಲ, ಮೈ ಮೇಲೆ ಕೈಯನ್ನು ಆಡಿಸ್ತಾರೆ. ಕೈ ಆಡಿಸ್ಬಿಟ್ರೆ ನಿಮಗೆ ಬೆನ್ನು ಹೋಗ್ಬಿಡುತ್ತಂತೆ. ನಮ್ಮ ದೊಡ್ಡಪ್ಪನ ಮನೆ ಸತೀಶ ಆ ಫೈತ್ ಹೀಲಿಂಗಿಗೆ ಹೋಗಿ ಬಂದ. ನನಗೂ ಸ್ವಲ್ಪ ಬೆನ್ನೋವಿದೆ, ಅವನಿಗೆ ಚೆನ್ನಾಗೂ ಬೆನ್ನೋವಿತ್ತು. ಅವನು ತಮಯ ಭಾರಿ ವಾಸಿ ಕಡೋ, ನೀನು ಪೋ ವಾಸಿ ಆಗ್ಬಿಡೋದು ಅಂತ. ಅದ್ರ ನೆಕ್ಸ್ಟ್ ವೀಕ್ ಅವನು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಆಪರೇಷನ್ ಮಾಡಿಸ್ಕೊಂಡ. ಎನಿವೆ, ಆ ಫೈತ್ ಹೀಲಿಂಗ್ ಒಂದು ಅದೇ ಥರ ನಮ್ಮ ಕೈಯಿಂದ ಯಾವುದೋ ಒಂದು ಪವರ್ ಬಂದ್ಬಿಟ್ಟು ಅದನ್ನು ವಾಸಿ ಮಾಡಿಬಿಡುತ್ತೆ ಕಾಯಿಲೆನ ಅಂತ. ಸೈಕಿಕ್ ಸರ್ಜರಿ ಬಗ್ಗೆ ಹೇಳೋದಿಲ್ಲ. ಸೈಕೋಕೈನೆಸಿಸ್ ಅಂದರೆ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿ ಅದನ್ನು ತುಂಬ ದಿಟ್ಟಿಸಿ ನೋಡ್ಬಿಟ್ಟು ಅದನ್ನು ತಳ್ಳಿಬಿಡೋದು, ದೃಷ್ಟಿ ಒಳಗೆ ತಳ್ಳೋದು, ಕೈಯಿಂದ ತಳ್ಳೋದಲ್ಲ, ಅದನ್ನು ಮುಟ್ಟೋ ಹೋಗಿಲ್ಲ, ಆದರೆ ಕೈಯಿಂದಲೇ ತಳ್ಳುವಂಥ ಒಂದು ಶಕ್ತಿ ಇದೆ ಅನ್ನೋದು ಅದು. ಹಾಗೆ ಸ್ಪಿರಿಟ್ಸ್ ಅದನ್ನು ಹೇಳಿದ್ನಲ್ಲ, ಸತ್ತವರನ್ನ ಹತ್ರ ಮಾತಾಡ್ಸೋವಂಥದ್ದು. ಆಮೇಲೆ ಗೋಸ್ಟ್ ಬಗ್ಗೆ ನಂಬಿಕೆ ಪ್ರಪಂಚದಾದ್ಯಂತ ಇದೆ. ಗೋಸ್ಟ್ ಅಂದರೆ ದೆವ್ವ ಭೂತ ಅನ್ನೋದು ಅಂಥದ್ದು. ಪಿರಮಿಡ್ ಪವರ್ ಆಗಲೇ ನೋಡಿದ್ದೀವಿ. ನಾನು ಟೈಮ್ ಇವಾಗ ಬಹಳ ಹೊತ್ತಾಗಿದ್ದರಿಂದ ಕಡೆ ಚಿತ್ರಕ್ಕೆ ಬಂದುಬಿಡ್ತೀನಿ. ಈ ಅಣಕು ವಿಜ್ಞಾನ ಜನರನ್ನು ಸೆಳೆಯೋಕೆ ಏನು ಕಾರಣ ಅಂತ. ಇವಾಗ ಇಲ್ಲಿ ನಿಮ್ಮ ಜಾತಕ ಫಲ, ನೀವು ಜಾತಕನ ಕೊಟ್ಟಿದ್ದೀರಿ ಜ್ಯೋತಿಷಿಗೆ, ಅವರು ಜಾತಕ ಫಲ ಬರೆದಿದ್ದಾರೆ. ಇದನ್ನು ನಾನು ಓದ್ತೀನಿ. ಓದಿದ ಮೇಲೆ ಎಷ್ಟು ಜನ ಇದು ನಿಮಗೆ ಅನ್ವಯಿಸೋದಿಲ್ಲ ಅಂತ ಅನ್ನಿಸುತ್ತೆ ಅನ್ನೋದನ್ನು ನಾನು ತಿಳ್ಕೊಳ್ಳೋಕೆ ಬಯಸ್ತೀನಿ. ಇತರರು ನಿಮ್ಮನ್ನು ಅರ್ಥ ಮಾಡಿಕೊಂಡು ಮೆಚ್ಚಬೇಕೆಂಬ ಹಂಬಲ ನಿಮಗಿದೆ. ಆದರೂ ನಿಮ್ಮ ಬಗ್ಗೆ ನೀವೇ ಟೀಕೆ ಮಾಡಿಕೊಳ್ಳುತ್ತೀರಿ. ನಿಮಗೆ ಕೆಲವು ದುರ್ಬಲತೆಗಳಿವೆ ಎಂದು ಎನಿಸಿದರೂ ಅದನ್ನು ಮೆಟ್ಟಿ ನೀವು ನಿಲ್ಲಬಲ್ಲಿರಿ. ನಿಮ್ಮಲ್ಲಿಯ ಪೂರ್ಣ ಪ್ರತಿಭೆಯನ್ನು ನೀವು ಬಳಸಿಕೊಂಡಿಲ್ಲ. ಹೊರಗಿನವರಿಗೆ ನೀವು ಗೆಲುವಿನ ದೃಢತೆಯ ಮುಖ ತೋರಿಸಿದರೂ ಒಳಗೊಳಗೆ ನಿಮಗೆ ಬಹಳ ಅನುಮಾನಗಳಿರುತ್ತವೆ. ಕೆಲವೊಮ್ಮೆ ನೀವು ತೆಗೆದುಕೊಂಡ ನಿರ್ಧಾರ ಸರಿಯೇ, ನೀವು ಇಡುತ್ತಿರುವ ಹೆಜ್ಜೆ ಸಮರ್ಪಕವೇ ಎನ್ನುವ ಅನುಮಾನ ನಿಮ್ಮನ್ನು ಕಾಡುತ್ತದೆ. ನಿಮಗೆ ಕೆಲಮಟ್ಟಿನ ಸ್ವಾತಂತ್ರ್ಯ, ಸ್ವಾಯತ್ತತೆ, ವಿವಿಧತೆ ಬೇಕು ಎನಿಸುತ್ತದೆ. ಸಮಾಜ ವಿಧಿಸುವ ಕಟ್ಟಳೆಗಳಿಂದ ಕೆಲವೊಮ್ಮೆ ಬೇಸರಿಸಿಕೊಳ್ಳುತ್ತೀರಿ. ನೀವು ಸ್ವತಂತ್ರವಾಗಿ ಯೋಚಿಸುತ್ತೀರಿ ಎನ್ನುವ ಹೆಮ್ಮೆ ನಿಮಗಿದೆ. ಇತರರು ಹೇಳುವ ಮಾತುಗಳನ್ನು ಪುರಾವೆ ಇಲ್ಲದೆ ನೀವು ನಂಬಿಬಿಡುವುದಿಲ್ಲ. ನಿಮ್ಮ ಅಂತರ್ಗತ ಯೋಚನೆಗಳನ್ನು ಬೇಕಾಬಿಟ್ಟಿ ಹಂಚಿಕೊಳ್ಳುವುದಕ್ಕೆ ನೀವು ಕಾತರ ಪಡುವುದಿಲ್ಲ. ಕೆಲವೊಮ್ಮೆ ನೀವು ಇತರರ ಜೊತೆ ಬೆರೆತು ಆರಾಮವಾಗಿ ಹರಟಬಲ್ಲಿರಿ. ಇನ್ನು ಕೆಲವೊಮ್ಮೆ ಯಾರ ಬಳಿಯೂ ಮಾತನಾಡಲು ಮನಸ್ಸು ಬಾರದೆ ನಿಮ್ಮಲ್ಲೇ ಆಮೆಯಂತೆ ಏಕಾಂಗಿಯಾಗಿರಲು ಬಯಸುತ್ತೀರಿ ಅಂತ ನಿಮಗೆ ಜಾತಕ ಫಲ ಹೇಳಿದೆ. ಈ ಜಾತಕ ಯಾರಿಗೆ ಹೊಂದೋದಿಲ್ಲ ಅನ್ನೋದನ್ನು ಯಾರಾದರೂ ಹೇಳ್ತೀರಾ? ಹೊಂದೋದಿಲ್ಲ ಅಂದರೆ ನನಗೆ ಹೊಂದೋದಿಲ್ಲ ಅಂತ ಹೇಳಿ. ಬಹುಶಃ ಯಾರೂ ಹೊಂದೋದಿಲ್ಲ ಅಂತ ಹೇಳೋದಿಲ್ಲ, ಎಲ್ರಿಗೂ ಹೊಂದುತ್ತೆ. ಇದರಲ್ಲಿ ಜಾಣತನ ಏನಪ್ಪ ಅಂದರೆ ನಮ್ಗೆಲ್ಲರಿಗೂ ಅನ್ವಯಿಸುವಂಥ ಮಾತುಗಳನ್ನೇ ಇಲ್ಲಿ ಬರೆದಿರೋದು. ಹೀಗಾಗಿ ಈ ಜಾತಕ ಫಲ ಸರಿ ಅಂತ ಎಲ್ರಿಗೂ ಅನಿಸುತ್ತೆ. ಇದಕ್ಕೆ ಇನ್ನೊಂದು ತಮಾಷೆ ಕಥೆ ಇದೆ. ಒಬ್ಬ ಜಾತಕ ಜ್ಯೋತಿಷಿ ಇದ್ದಂತೆ. ಅವನ ಹತ್ರ ಬಂದು ಏನು ಮಕ್ಕಳಾಗುತ್ತೆ, ನಮ್ಗೆ ಏನು ಮಗು ಆಗುತ್ತೆ, ಗಂಡು ಹೆಣ್ಣು ಅಂತ ಹೇಳ್ತಾರೆ. ಅವನು ಹೇಳ್ತಾ ಇದ್ದಂತೆ ಗಂಡು ಅಥವಾ ಹೆಣ್ಣು ಅಂತ. ಅವ್ರು ಹೋಗಿ ಆ ಮಕ್ಕಳು ಅವನು ಹೇಳಿದ್ದೇ ಮಕ್ಕಳಾದರೆ, ಆ ಜ್ಯೋತಿಷಿ ನೋಡಪ್ಪ ಎಷ್ಟು ಚೆನ್ನಾಗಿ ಹೇಳಿಬಿಟ್ಟ, ಗಂಡಾಗುತ್ತೆ ಅಂದರು ಗಂಡೇ ಆಯಿತು, ಹೆಣ್ಣಾಗುತ್ತೆ ಅಂದ್ರೆ ಹೆಣ್ಣೆ ಆಯಿತು ಅಂತ. ಅದೇ ಅವ್ನು ಗಂಡು ಅಂತ ಹೇಳಿದಾಗ ಹೆಣ್ಣಾದರೆ ಬಂದು ಕೇಳ್ತಾ ಇದ್ರಂತೆ, ಏನಪ್ಪ ನೀವು ಹೇಳಿದ್ದು ಸೊಪ್ಪಾಗ್ಬಿಡ್ತಲ್ಲ, ನೀವು ಗಂಡು ಅಂದ್ರೆ ಹೆಣ್ಣಾಗ್ಬಿಡ್ತಲ್ಲ ಅಂತ. ಎಲ್ಲಿ ನಾನು ಹಂಗೆ ಹೇಳಿದ್ನಾ? ನೀವು ಯಾವತ್ತು ಬಂದಿದ್ದೀರಿ ಹೇಳಿ, ನಿಮ್ಮ ತಾರೀಕು ಹೇಳಿ ಅಂತ. ತಾರೀಕು ನಮ್ಮ ಪುಸ್ತಕದಲ್ಲಿ ಬರೆದಿಟ್ಟಿನಿ ಅಂತ ಆ ತಾರೀಕು ತೆಗೆದು ತೋರಿಸ್ತವ್ರು. ಅದು ಹೆಣ್ಣಾಗಿದ್ದು ಗಂಡು ಅಂತ ಹೇಳಿದ್ರಿ, ಹೆಣ್ಣಾಗ್ಬಿಡ್ತಲ್ಲ ಅಂದರೆ ಅಲ್ಲಿ ಪುಸ್ತಕ ತೆಗೆದು ನೋಡಿದ್ರೆ ಅಲ್ಲಿ ಹೆಣ್ಣು ಅಂತಲೇ ಇರ್ತಾ ಇತ್ತು. ನೋಡಿ, ನಾನು ಹೇಳಿದ್ದು ಹೆಣ್ಣು ಅಂತಲೇ.
ನೀವು ಗಂಡು ಅಂತ ಎಲ್ಲೋ ಮರ್ತು ಬಿಟ್ಟು ತಿಳ್ಕೊಂಡ್ಬಿಟ್ಟಿದ್ದೀರಿ. ನಾನು ಹೇಳಿದ ಹೆಣ್ಣು ನಿಮ್ಗೆ ಹೆಣ್ಣೆ ಆಗಿರೋದು ಅಂತ. ಸಾರಾಂಶ ಏನಪ್ಪಾ ಅಂದ್ರೆ, ಅವ್ರು ಗಂಡು ಅಂತ ಹೇಳಿದ್ರೆ ಪುಸ್ತಕದಲ್ಲಿ ಹೆಣ್ಣು ಅಂತ ಬರೆದಿರೋರು, ಹೆಣ್ಣು ಅಂತ ಹೇಳಿದ್ರೆ ಗಂಡು ಅಂತ ಬರೆದಿರೋರು. ಅದೇ ಆಗ್ಬಿಟ್ರೆ ಗಂಡು ಅಂತ ಹೇಳಿದಾಗ ಗಂಡೆ ಆಗ್ಬಿಟ್ರೆ ಅವ್ರು ಬರೋದಿಲ್ಲ ಅಂತ ಗೊತ್ತು ಅವರಿಗೆ. ಅದು ಎಲ್ಲಾದ್ರೂ ವ್ಯತ್ಯಾಸವಾದರೆ ಅವ್ರು ಬರೋದು ಅಂತ ಗೊತ್ತು. ಅವಾಗ ತೆಗೆದು ತೋರಿಸಿದ್ರೆ ಅದ್ರ ಆಪೋಸಿಟ್ ಬರೆದಿರ್ತಾರಲ್ಲ, ಹೀಗಾಗಿ ಅದು ಸರಿ ಆಗ್ಬಿಡುತ್ತೆ ಅಂತ. ಅಷ್ಟು ಇದಿದೆ ಜಾತಕಕ್ಕೆ, ಅಷ್ಟು ಆದರೂ ನಾವೆಲ್ಲ ಜಾತಕಕ್ಕೆ ತೆಕ್ಕ ಬಿದ್ದು ಸುಮ್ಮನೆ ವೃಥಾ ಶ್ರಮ ಪಟ್ಕೋತೀವಿ.